ಕೊಡಬೇಕು ಅಂತ ಹೇಳಿ ಅವರಲ್ಲಿ ನಮಸ್ಕಾರ ಪೂರ್ವಕವಾಗಿ ಕೇಳ್ತಾ ಇದ್ದೇನೆ. पूर्णं स्वर्लोकमानद्विरीवतमस्तोमस्तारिवर्गं स्वस्ति श्रीमत्समस्तश्रुतिगतितमभवतन्मनो विदद्यात् पञ्चाख्यं गन्धराय उपरितैगतं देववृन्दैरमन्दैः उग्रं वेङ्कटेश्वरोगाभयतमनितराज्यायुगोदग्रभावम् रुद्रं रुद्रेन्द्रमुख्यामरगणविनुतं भद्रविज्ञानमुद्रम् वीरं वीरासनस्तं भवभयहरणं दारणं दारुणानां रोक्षं सत्यं नहेक्षं कवितसुरितमक्षोभणीयं विवृद्धे गलत्कनकपिञ्जरं कवितभक्तपुष्पञ्जरं चिरं मुदितनिर्जरं कृतिमहाकविकुञ्जरं पदे भुवनबन्धुरं कृतिं लीलामन्दिरं परं तुरगकन्धरं धरधरं सुकण्ठीरवम् जगन्निधानशिखरं गगनेशकरं नुमः यन्नाभिकुहरोद्भूतस्तनयोऽहं समाहनः यदुत्सङ्गालङ्गा जगदुदयभङ्गापितनया यदुत्सीता गीता विषयविषसीतावनकरी सुरीमुद्रा भद्रा रुदितगणनिद्रावणकरी नमः तस्मै कस्मै चिरतरकुशे सिंहवपुषे नरकेसरिणं दिग्वृतहिरण्यकरिणं चतुर्करिणं दोषितभुजनहरिणं वरिणं सरिणं स्मरामि मन्दरिणं शिवमाचार्य गोविन्दे सन्निधाय हरिस्तवं रचयामास शुक्रेण प्राणनारायणौ स्वयं हरिः ओम्। जयति पराशरसूनुः सत्यवती हृदय नंदनो व्यासः यस्य हास्य कमलगलितं वाङ्मयमृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन रोष्णा भवतु भीर्मा इति न सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधं। ನನ್ನ ಅಧ್ಯಾತ್ಮ ಬಂಧುಗಳೇ, ನಮ್ಮ ದೇಶದಲ್ಲಿ ಪ್ರಸಿದ್ಧವಾದ 3 ವಿಶಿಷ್ಟವಾದಂಥ ಮತತ್ರಯಾಚಾರ್ಯರ ಪರಂಪರೆ. ಅದನ್ನು ನೆನಪಲಿಕ್ಕೆ ಕಷ್ಟ ಏನು ಅಂದರೆ, ಈ ಮತಗಳು 3 ಮತಗಳ ಹೆಸರುಗಳನ್ನು ತಪ್ಪಾಗಿ ಹೇಳ್ತಾ ಇದ್ದೇವೆ ನಾವು. ಆ ಮತತ್ರಯಾಚಾರ್ಯರ ಬಗ್ಗೆಯೂ ತಪ್ಪಾಗಿ ತಿಳ್ಕೊಂಡಿದ್ದೇವೆ. ಮತಗಳ ಬಗ್ಗೆಯೂ ಶಂಕರಾಚಾರ್ಯರ ಬಗ್ಗೆ ಗೊತ್ತಿಲ್ಲ, ರಾಮಾನುಜಾಚಾರ್ಯರ ಬಗ್ಗೆ ಗೊತ್ತಿಲ್ಲ, ಮಾಧ್ವರಿಗೆ ಮಧ್ವಾಚಾರ್ಯರ ಬಗ್ಗೆ ಗೊತ್ತಿಲ್ಲ. ಬಟ್ ಒಂದು ದುರಾಗ್ರಹ ಇದೆ ಅಷ್ಟೇ, ನಮ್ಮದೇ ಕರೆಕ್ಟು ಅನ್ನೋ ದುರಾಗ್ರಹ.
ಸರಿಯಾಗಿ ಈ ಮೂರು ಮತಗಳ ಹೆಸರೇ ಗೊತ್ತಿಲ್ಲ ನಮ್ಮ ಜನಕ್ಕೆ. ದ್ವೈತ ಅಂತ ಮಧ್ವಾಚಾರ್ಯ ಸಿದ್ಧಾಂತದ ಹೆಸರಲ್ಲ, ಅದ್ವೈತ ಅಂತ ಶಂಕರಾಚಾರ್ಯ ಸಿದ್ಧಾಂತದ ಹೆಸರಲ್ಲ. ಎಲ್ಲವೂ ಅಬದ್ಧವಾಗಿ ಆಚರಣೆಯನ್ನು ಬಂದಿದೆ ಮತ್ತು ಅದೇ ಒಂದು ದುರಾಗ್ರಹವಾಗಿ ಕೂತ್ಬಿಟ್ಟಿದೆ. ಹಾಗಾಗಿ ಒಂದು ದೃಷ್ಟಿಯಿಂದ ಈ ತಪ್ಪು ತಿಳುವಳಿಕೆಯನ್ನು ತಿದ್ದಿಕೊಳ್ಳುವುದಕ್ಕೆ ಈ ಕಾರ್ಯಕ್ರಮ ಉಪಯೋಗ ಆದರೆ ತುಂಬ ಸಾರ್ಥಕವಾಗುತ್ತೆ. ಶಂಕರರ ಸಿದ್ಧಾಂತಕ್ಕೆ ದ್ವೈತ ಅಂತಾಗಲಿ, ಮಧ್ವರ ಸಿದ್ಧಾಂತಕ್ಕೆ ಶಂಕರರ ಸಿದ್ಧಾಂತಕ್ಕೆ ಅದ್ವೈತ ಅಂತಾಗಲಿ, ಮಧ್ವರ ಸಿದ್ಧಾಂತಕ್ಕೆ ದ್ವೈತ ಅಂತಾಗಲಿ ಅದು ಮೂಲಭೂತವಾದ ಹೆಸರಲ್ಲ. ಯಾಕೆಂದರೆ ಸಂಸ್ಕೃತದಲ್ಲಿ ದ್ವೈತ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಅಪೇಕ್ಷ್ಯ ವಸ್ತು ಯಾಥಾತ್ಮ್ಯಂ ವಿದ್ವಮನ್ಯಸ್ವರೂಪತ ಇಣ್ಗತಾವಿತಿ ಧಾತೋಸ್ತು ತಜ್ಞಾನಂ ದ್ವೈತ ಮುಚ್ಯತೆ ಅಂತ. ವಸ್ತು ಹೇಗೆ ಇದೆಯೋ ಅದಕ್ಕಿಂತ ಅಂದರೆ ಎರಡನೇ ರೀತಿಯಲ್ಲಿ ಹೇಗೆ ಇದೆಯೋ ಅದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಆ ವಸ್ತುವನ್ನು ತಿಳ್ಕೊಳ್ಳುವುದು ದ್ವೈತ ಅಂತ. ಅಂದರೆ ತಪ್ಪು ತಿಳುವಳಿಕೆ ಅಂತ ಅರ್ಥ ದ್ವೈತ ಶಬ್ದಕ್ಕೆ. ಯಾರಾದರೂ ಮತಾಚಾರ್ಯರು ತಮ್ಮ ಮತಕ್ಕೆ ಹಾಗೆ ಹೆಸರಿಟ್ಟಾರ? ದ್ವೈತಮ ಅನ್ನೋ ಶಬ್ದಕ್ಕೆ ಅರ್ಥ ಸಂಸ್ಕೃತದಲ್ಲಿ ತಪ್ಪು ತಿಳುವಳಿಕೆ ಅಂತ. ದ್ವೈತ ಮತ ಅಂತ ಯಾವತ್ತೂ ಆಚಾರ್ಯ ತನ್ನ ಸಿದ್ಧಾಂತವನ್ನು ಮಧ್ವಾಚಾರ್ಯ ಕರೆಯಲಿಲ್ಲ. ಅದು ಇದು ದ್ವೈತ ಅನ್ನುವಂಥದ್ದಂದ್ರೆ ಅದಕ್ಕೆ ಇನ್ನೊಂದು ಅರ್ಥ ಇದೆ. ಏನು ಅಂದರೆ ದ್ವೈತಂ ಅಂದರೆ ಭೇದ ಅಂತ. ಎರಡು ವಸ್ತುವನ್ನು ಒಪ್ಪಿಕೊಳ್ಳುವುದು ದ್ವೈತ ಅನ್ನೋದು ಒಂದು ಅರ್ಥ ಇದೆ. ಆದರೆ ಈ ಅರ್ಥ ವೈದಿಕ ಸಾಹಿತ್ಯದ ಪ್ರಸಿದ್ಧವಾದ ಅರ್ಥ ದ್ವೈತ ಅಂದರೆ ತಪ್ಪು ತಿಳುವಳಿಕೆ ಅಂತ. ಹಾಗಾಗಿ ಯಾರು ಸ್ವಲ್ಪ ಸೆನ್ಸ್ ಇದ್ದವರು ನಮ್ಮ ಮತವನ್ನು ಯಾರು ಮಾಧ್ವರು ದ್ವೈತ ಮತ ಅಂತ ಹೇಳೋದು ಸಾಧ್ಯ ಇಲ್ಲ. ಆದರೆ ಯಾರಿಗೂ ಏನೂ ಗೊತ್ತಿಲ್ಲ ಅದರಿಂದ ನಡೆಯುತ್ತೆ, ಏನು ಹೇಳಿದ್ರು ನಡೆಯುತ್ತೆ. ಶಂಕರರ ಸಿದ್ಧಾಂತವನ್ನು ಅದ್ವೈತ ಮತ ಅಂತಲೂ ಅದ್ವೈತ ಅಂತ ಶಂಕರಾಚಾರ್ಯರು ಆಗಲಿ ಅದರ ನಂತರದವರಾಗಲಿ ಕರೀಲಿಲ್ಲ. ಅದು ಹೇಗೆ ಪ್ರಾರಂಭ ಆಯಿತು ಅಂದರೆ ಪ್ರಾಚೀನ ಗ್ರಂಥದಲ್ಲಿ ನೋಡಿದರೆ ಜಗತ್ತು ಮಾಯೆ ಅನ್ನುವ ಮತ ಶಂಕರರ ಸಿದ್ಧಾಂತ, ಜಗತ್ತು ಸತ್ಯ ಅನ್ನುವ ವಾದ ಮಧ್ವರದ್ದು. ಅದರಿಂದ ಪ್ರಾರಂಭದಲ್ಲಿ ಶಂಕರರ ಸಿದ್ಧಾಂತವನ್ನು ಮಾಯಾವಾದ ಅಂತ ಕರೀತಿದ್ದರು. ಅಂದರೆ ಈ ಪ್ರಪಂಚ ಮಾಯೆ, ಇಲ್ಯೂಷರಿ, ಅಜ್ಞಾನದಿಂದ ಕಲ್ಪಿತವಾದದ್ದು, ಸತ್ಯವಾಗಿ ಪ್ರಪಂಚ ಇಲ್ಲ ಅನ್ನುವುದು ಪ್ರಾರಂಭ ಆಯಿತು. ಇದನ್ನು ಮೊದಲೋದಕ್ಕೆ ಇದ್ದ ಹೆಸರು ಮಾಯಾವಾದ ಅಂತ. ಮಾಯಾವಾದಕ್ಕೆ ವಿರೋಧವಾಗಿ ಆಚಾರ್ಯ ಮಧ್ವರು ತತ್ವವಾದ ಅಂತ ಪ್ರಾರಂಭ ಮಾಡಿ. ಹಾಗಾಗಿ ದ್ವೈತ ಮತ ಅನ್ನೋ ಹೆಸರು ಉಂಟಲ್ಲ, ಇದು ನಿಜವಾಗಿ ದ್ವೈತ ಶಬ್ದಾರ್ಥ ಗೊತ್ತಿಲ್ಲದೆ ಇದ್ದವರು ಮತ್ತು ಇನ್ನೊಂದು ಏನಂದರೆ ಮತ್ತೆ ಪಂಡಿತರ ಬಾಯಲ್ಲಿ ವಾಕ್ಯಾರ್ಥಕ್ಕೆ ಚೆನ್ನಾಗಿರುತ್ತೆ ದ್ವೈತ ಅದ್ವೈತ ಅಂತ, ಹೋರಾಟಕ್ಕೆ ಕಾಂಟ್ರಡಿಕ್ಟರಿ ಅನ್ನೋ ಶಬ್ದಗಳು. ಇದು ಪಂಡಿತರ ಕಸರತ್ತಿನಿಂದ ಬಂದ ಹೆಸರು ಹೊರತು ನಿಜವಾಗಿ ಮತದ ಹೆಸರಲ್ಲ. ನಿಜವಾದ ಮತದ ಹೆಸರು ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋಮಮ ಅಂತ 16ನೇ ಶತಮಾನದಲ್ಲಿ ವಾದರಾಜರು ಹೇಳಿದ್ರು ನಮ್ಮದು ತತ್ವವಾದ ಅಂತ. ಆಚಾರ್ಯರು ಎಲ್ಲರೂ ದ್ವೈತವಾದ ಅಂತ ಹೇಳಲಿಲ್ಲ, ಅನಂತರದವರು ಯಾರು ಹೇಳಲಿಲ್ಲ. ವಾದರಾಜರು ಸ್ಪಷ್ಟವಾಗಿ ಹೇಳ್ತಾರೆ ನಮ್ಮದು ತತ್ವವಾದ ಅಂತ ಮಧ್ವ ಸಿದ್ಧಾಂತಕ್ಕೆ. ನೀವು ಬಂಗಾಳಕ್ಕೆ ಹೋದರೆ ಬಂಗಾಳದಲ್ಲಿ ಜೀವ ಗೋಸ್ವಾಮಿ ಮುಂತಾದವರು ಇದ್ದಾರೆ, ಅವರು ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಮಧ್ವಾಚಾರ್ಯರನ್ನು ಕೋಟ್ ಮಾಡ್ತಾರೆ. ಅವರು ಕೋಟ್ ಮಾಡುವಾಗ ತದುಕ್ತಂ ತತ್ವವಾದ ಗುರುಹಿ, ತತ್ವವಾದದ ಗುರುಗಳು ಹೀಗೆ ಹೇಳ್ತಾರೆ. ತತ್ವವಾದದ ಗುರುಗಳು ಮಧ್ವಾಚಾರ್ಯ. ಹಾಗಾಗಿ ನಿಮಗೆ ಪ್ರಾಚೀನವಾದ ಹೆಸರು ತತ್ವವಾದ ಅಂತ. ಅಂದರೆ ಯಾರು ವರ್ಲ್ಡ್ ಈಸ್ ರಿಯಲ್ ಅಂತಾರೆ ಅವರು ತತ್ವವಾದಿಗಳು, ಯಾರು ಅನ್ರಿಯಲ್ ಅಂತಾರೆ ಅವರು ಮಾಯಾವಾದಿಗಳು. ಇದು ಮೂಲಭೂತವಾದ ಹೆಸರು. ದ್ವೈತ ಅದ್ವೈತ ಅಲ್ಲ. ಯಾಕೆಂದರೆ ದ್ವೈತ ಅನ್ನೋದಕ್ಕೆ ತಪ್ಪು ತಿಳುವಳಿಕೆ ಅಂತಲೂ, ಅದ್ವೈತ ಅನ್ನೋದಕ್ಕೆ ಯಥಾರ್ಥ ಜ್ಞಾನ ಅಂತಲೂ ಅರ್ಥ. ಅದು ಮತದ ಹೆಸರಲ್ಲ, ಅದು ವೈದಿಕವಾಗಿ ಬಳಕೆ ಆಗಿರ್ತಕ್ಕಂಥದ್ದು. ಅದ್ವೈತಂ ಪರಮಾರ್ಥತಃ ಅಂತ ಒಂದು ಶ್ರುತಿಯಲ್ಲಿ ಬರುತ್ತೆ. ಯಾವುದು ಯಥಾರ್ಥ ಜ್ಞಾನವೋ ಅದೇ ಪರಮಾರ್ಥ. ಆಮೇಲೆ ಎರಡು ಮತ್ತು ಒಂದು, ದ್ವೈತ ಅಂದರೆ ಎರಡು, ಭೇದ ಅದ್ವೈತ ಅಂದರೆ ಭೇದ ಅನ್ನೋ ಅರ್ಥವೂ ಉಂಟು. ಆದರೆ ಹೀಗೊಂದು ಕೆಟ್ಟ ಅರ್ಥ ಇದೆಯಲ್ಲ ಆ ಶಬ್ದಕ್ಕೆ. ನಮಗೆ ಯಾವಾಗಲೂ ಮನುಷ್ಯನ ಸ್ವಭಾವ ಏನು ಗೊತ್ತುಂಟ, ಕೆಟ್ಟ ಅರ್ಥ ಮೊದಲು ಒಳ್ಳೆಯದು, ಆಮೇಲೆ ಒಳ್ಳೆಯ ಅರ್ಥ. ನಾವು ಕಲಿಯೋದು ಅಷ್ಟೇ. ಈಗ ಶಾಲೆಯಲ್ಲಿ ಮೇಷ್ಟ್ರು ಪಾಠ ಹೇಳಿದ್ದನ್ನು ಮರೆತು ಬಿಡ್ಬೋದು, ಅವ್ರು ಚಟವನ್ನು ಬೇಕು ಕಲಿತಾರೆ ಹುಡುಗರು. ಯಾಕಂದರೆ ಕೆಟ್ಟದ್ದನ್ನು ಮನುಷ್ಯ ಮೊದಲು ಗ್ರಹಿಸ್ತಾನೆ. ಹಾಗೆ ಆ ದ್ವೈತ ಶಬ್ದದ ಕೆಟ್ಟ ಅರ್ಥ ಮೊದಲು ಗ್ರಹಣ ಆಗುತ್ತೆ, ಒಳ್ಳೆಯ ಅರ್ಥ ಮತ್ತೆ. ಹಾಗಾಗಿ ಈ ಶಬ್ದಗಳೇ ತಪ್ಪು. ಹಿಂದೆ ಇದರ ಬಗ್ಗೆ ಚರ್ಚೆ ಬಂದು ಪ್ರಾಚೀನದ ಕೆಲವರು ಗ್ರಂಥಕಾರರು ಆ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಏಕಬ್ರಹ್ಮವಾದ, ಪೂರ್ಣ ಬ್ರಹ್ಮವಾದ ಅಂತ ಕರೀಲು. ಯಾಕಂದರೆ ಈ ಹೆಸರು ಗೊತ್ತಿಲ್ಲದೆ ಅದು ನಿಜವಾದ ಹೆಸರು ತತ್ವವಾದ ಅಂತ. ಹಾಗಾಗಿ ಇವೆಲ್ಲ
ಈ ಹೆಸರುಗಳೇ ತಪ್ಪಾಯಿತು. ಅದರ ನಂತರ ಶಂಕರರ ಬಗ್ಗೆ, ರಾಮಾನುಜರ ಬಗ್ಗೆ, ಮಧ್ವರ ಬಗ್ಗೆ ಜನರ ಕಲ್ಪನೆ ಏನಿದೆ, ಆ ಕೆಲವು ಆಚರಣೆಗಳು, ಅದನ್ನೆಲ್ಲ ಮೊದಲು ನಾನು ಹೇಳ್ತೇನೆ, ಆಮೇಲೆ ಮತದ ಬಗ್ಗೆ ಬರೋಣ. ಆಚರಣೆಗಳು ತಪ್ಪು. ಶಂಕರರ ಪೇಂಟಿಂಗನ್ನು ನೋಡ್ತೀರಿ ನೀವು, ಅವರಿಗೆ ಶಂಕರರ ಪೇಂಟಿಂಗ್ನಲ್ಲಿ ಅವರಿಗೆ ಒಂದು ತ್ರಿಪುಂಡ್ರ ಹಾಕ್ತಾರೆ. ಮಧ್ವಾಚಾರ್ಯ ಪೇಂಟಿಂಗ್ ನೋಡಿ ಹಾಳಾಗಿ ಅಂಗಾರ ಕಕ್ಷತೆ ಹಾಕ್ತಾರೆ. ಶಂಕರರು ತ್ರಿಪುಂಡ್ರ ಹಾಕ್ತಿರ್ಲಿಲ್ಲ, ಮಧ್ವಾಚಾರ್ಯ ಅಂಗಾರ ಕಕ್ಷತೆ ಹಾಕ್ತಿರ್ಲಿಲ್ಲ. ಇದು ಅನಂತರದ ಮತೀಯ ಪ್ರಕ್ರಿಯೆ ಗೊತ್ತಿಲ್ಲದ ದಡ್ಡ ವಿದ್ವಾಂಸರು ಮಾಡಿರ್ತಕ್ಕಂಥ ಪ್ರಕ್ರಿಯೆ. ಯಾಕೆಂದರೆ ಶಂಕರರ ಸಾಕ್ಷಾತ್ ಶಿಷ್ಯರು ಅವರನ್ನು ನಮಸ್ಕಾರ ಮಾಡ್ತಾ ತ್ಯಕ್ತಭೂತಿಂ ನತೋಸ್ಮಿ ಅಂತ ಹೇಳಿದ್ದಾರೆ. ಅದಕ್ಕೆ ವ್ಯಾಖ್ಯಾನ ಬರೆಯುವ ಅದ್ವೈತಿಗಳೇ ಭಸ್ಮಧಾರಣ ರಹಿತಂ ಇತ್ಯರ್ಥ. ಶಂಕರರು ಯಾವಾಗಲೂ ಭಸ್ಮಧಾರಣೆ ಯಾವ ಕಾಲದಲ್ಲೂ ಮಾಡ್ತಿರಲಿಲ್ಲ ಅಂತ ಅವರ ಶಿಷ್ಯರು ಹೇಳಿದ ಮಾತಿದೆ. ಭಸ್ಮಧಾರಣ ಇದಕ್ಕೇನು ನಾನು ಅನುವಾದ ಮಾಡೋದು ಬೇಡ, ನಿಮ್ಗೆ ಎಲ್ಲರೂ ಅರ್ಥ ಆಗುತ್ತೆ. ಭಸ್ಮಧಾರಣ ರಹಿತಂ ಇತ್ಯರ್ಥ. ಯಾವತ್ತೂ ಶಂಕರರು ಭಸ್ಮಧಾರಣೆ ಮಾಡ್ತಿರಲಿಲ್ಲ. ಯಾಕೆಂದರೆ ಅವರು ಯಾವುದೇ ಚಿಹ್ನೆಯನ್ನು ಧಾರಣೆ ಮಾಡೋದನ್ನು ವಿರೋಧಿಸ್ತಿದ್ರು. ಶಂಕರರು ತಾನು ಭಸ್ಮಧಾರಣೆ ಮಾಡಲಿಲ್ಲ ಮತ್ತು ತನ್ನ ಅನುಯಾಯಿಗಳು ಭಸ್ಮಧಾರಣೆ ಮಾಡಬೇಕು ಅಂತ ಹೇಳಲಿಲ್ಲ. ಮತ್ತು ಅವರು ಯಾವುದೇ ಚಿಹ್ನೆಯನ್ನು ಧಾರಣೆ ಮಾಡೋದನ್ನು ವಿರೋಧಿಸ್ತಾ ಇದ್ರು. ಶಂಕರರು ಯಾವ ಚಿಹ್ನೆಯನ್ನು ಮೈ ಮೇಲೆ ಧರಿಸ್ತಿರ್ಲಿಲ್ಲ. ಈಗ ಶಂಕರ ಇದು ಗೊತ್ತಾಗಬೇಕಾದ್ರೆ ಹಣೆಯಲ್ಲಿ 300 ಅಡ್ಡ ನಾಮ ಇರಬೇಕು. ಅದು ಯಾವಾಗಲಿಂದ ಪ್ರಾರಂಭ ಆಯ್ತು ಗೊತ್ತಿಲ್ಲ. ಶಂಕರರು ಹೇಳಿದ್ದಲ್ಲ, ಶಂಕರರಿಗೆ ಸಮ್ಮತವಾದದ್ದು ಅಲ್ಲ. ಅದು ಶಂಕರರಿಗೆ ಸಮ್ಮತ ಅಲ್ಲ ಅನ್ನೋದೇ ಇವತ್ತು ಗೊತ್ತಿಲ್ಲ ಶಂಕರರಿಗೆ. ನಾವೇ ಎಲ್ಲ ಬರೀ ಅಜ್ಞಾನದ ಮತಗಳಿವೆ ಹೊರತು ಜ್ಞಾನಪೂರ್ವಕವಾದ ಮತಗಳೇ ಇಲ್ಲ. ಇನ್ನು ನೀವು ಅದರ ನಂತರಕ್ಕೆ ಬಂದರೆ ಸುಮಾರು 12ನೇ ಶತಮಾನದಲ್ಲಿ ಕಾಶಿಯಲ್ಲಿ ಒಬ್ಬ ಅದ್ವೈತ ವಿದ್ವಾಂಸ ಇದ್ದ, ಅದೇ ಮಾಯಾವಾದದ ವಿದ್ವಾಂಸ ಶಂಕರೈತಿ. ಅವನ ಹೆಸರು ರಾಘವ ಭಟ್ಟ ಅಂತ. ಅವನು ತಂತ್ರಶಾಸ್ತ್ರದ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿರ್ತಕ್ಕಂಥ ದೊಡ್ಡ ವಿದ್ವಾಂಸ. ಅವನು ಹೇಳ್ತಾನೆ, ಸ್ಮಾರ್ತರು ಕೂಡ ಊರ್ಧ್ವಮುಂಡ ಧಾರಣೆ ಮಾಡಬೇಕು, ತ್ರಿಗುಂಡ ಅಲ್ಲ ಅಂತ ಹೇಳ್ತಾನೆ. ಅವನು ಸ್ಮಾರ್ತ, ಕಾಶಿಯಲ್ಲಿದ್ದ ದೊಡ್ಡ ಸ್ಮಾರ್ತ. ಅವನು ಹೇಳ್ತಾನೆ, ವೇದಾಧಿಕಾರ ಸಿದ್ಧಾರ್ಥಂ ಸರ್ವೈರಪಿ ಊರ್ಧ್ವಮುಂಡ ಧಾರಣಂ ಕರ್ತವ್ಯಂ. ನಿಮಗೆ ವೇದ ಓದಲಿಕ್ಕೆ ಅಧಿಕಾರ ಬೇಕು ಅಂತಂದರೆ ಊರ್ಧ್ವಮುಂಡ ಧಾರಣೆ ಮಾಡಬೇಕು. ಅದರಲ್ಲಿ ಎಲ್ಲರೂ ಸ್ಮಾರ್ತರು, ವೈಷ್ಣವರು, ಶೈವರು ಎಲ್ಲರೂ ಮೊದಲು ಊರ್ಧ್ವಮುಂಡ ಧಾರಣೆ ಮಾಡಲೇಬೇಕು. ಅದಕ್ಕೆ ಅಪವಾದ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಹೇಳಿದವನೊಬ್ಬ ಸ್ಮಾರ್ತ. ಇದು ಯಾವ ಸ್ಮಾರ್ತನಿಗೂ ಗೊತ್ತಿಲ್ಲ. ಇದು ಆಮೇಲೆ ವಿಷಯ ಅವ್ರದ್ದು ಸರ್ಕಾರದ ಅಡ್ಡ ಅಂತ ಏನೋ ಗೊತ್ತಿಲ್ಲ, ಬರೀ ಅಜ್ಞಾನದ ಪರಂಪರೆ ಬೆಳ್ಕೊಂಡು ಬಂದಿದೆ. ಆಮೇಲೆ ಹೇಳ್ತಾನವ ತತಃ ಸ್ವಮತ ಚಿತ್ರ ಧಾರಣ ಅಂತ. ಆಮೇಲೆ ನೀವು ಶೈವರಾದರೆ ಬೇಕಾದ್ರೆ ತ್ರಿಪುಂಡ್ರ ಹಾಕೊಳ್ಳಿ, ಆದರೆ ವೇದಾಧ್ಯಯನದ ಅಧಿಕಾರ ಬರುವುದಕ್ಕೋಸ್ಕರ ಊರ್ಧ್ವಮುಂಡ ಧಾರಣ ಮಾಡಲೇಬೇಕು. ಇದು ಸ್ಮಾರ್ತ ಸಂಪ್ರದಾಯ ಹಿಂದೆ ಇದ್ದದ್ದು. ಇವತ್ತಿಗೂ ಕೂಡ ಪ್ರಾಯ ಕೆಲವು ಕಡೆ ಆದರೂ ಉಂಟು, ಕೆಲವು ಕಡೆ ಅದು ಮರೆತು ಹೋಗಿದೆ. ಇವತ್ತು ಸ್ಮಾರ್ತ ಹುಡುಗರಿಗೆ ಉಪನಯನ ಮಾಡುವ ದಿವಸ ಗೋಪಿಚಂದ್ರ ಊರ್ಧ್ವಮುಂಡ ಹಾಕ್ತಾರೆ, ತ್ರಿಪುಂಡ್ರ ಹಾಕೋಲ್ಲ. ಯಾಕೆಂದ್ರೆ ಅವತ್ತು ವೇದಾಧಿಕಾರ, ಗಾಯತ್ರಿ ಉಪದೇಶ. ಉಪನಯನದ ದಿವಸ ಅವರಿಗೆ ಊರ್ಧ್ವಮುಂಡ ಧಾರಣೆ ಮಾಡಬೇಕು, ತ್ರಿಪುಂಡ್ರ ಹಾಕಬಾರ್ದು ಅಂತ ಸ್ಮಾರ್ತರಲ್ಲಿಯೂ ಇದೆ. ಹಾಗಾಗಿ ಇದು ಎಂಥದೂ ಗೊತ್ತಿಲ್ಲ, ಬರೇ ಮತೀಯವಾದ ತಪ್ಪು ಆವೇಶಗಳು, ಬರೀ ತಪ್ಪು ಕಲ್ಪನೆಗಳು ಉಳಿದಿವೆ. ಶುದ್ಧವಾದ ಮತೀಯ ಪ್ರಕ್ರಿಯೆಯೇ ನಮ್ಮ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಶಂಕರರ ಮತದ ಹೆಸರು ಅದ್ವೈತ ಮತ ಅಲ್ಲ. ಶಂಕರರು ತ್ರಿಪುಂಡ್ರ ಹಾಕ್ತಿರ್ಲಿಲ್ಲ. ಶಂಕರರು ಶೈವರಲ್ಲ. ಶಂಕರರು ಯಾವತ್ತೂ ಶೈವರಲ್ಲ. ಅವರು ಶೈವರಾಗಿದ್ದರೆ ತ್ರಿಪುಂಡ್ರ ಅಂತ ಒಂದು ಅರ್ಥ ಆದರೂ ಉಂಟು, ಅದು ಅಲ್ಲ. ಇವತ್ತು ಶಂಕರರು ಯಾವುದೇ ರೀತಿಯ ಚಿಹ್ನೆಯನ್ನು ದೇಹದಲ್ಲಿ ಧರಿಸುವುದನ್ನು ವಿರೋಧಿಸಿದ್ದು. ಅದ ನಂತರ ಪುಂಡ್ರಧಾರಣ ಅನ್ನೋದು ಅದು ಅವಶ್ಯಕವಾದಂಥ ಆಚರಣೆ ಅಂತ ಪ್ರಾರಂಭ ಆದದ್ದು ರಾಮಾನುಜರಿಂದ. ರಾಮಾನುಜರು ನಮ್ಮ ದೇಹದಲ್ಲಿ ಪುಂಡ್ರಧಾರಣೆ ಯಾಕೆ, ಅದು ನಮ್ಮ ದೇಹದ ಒಳಗಿನ ಆ ನಾಡಿಗಳಿವೆ, ಸುಷುಮ್ನಾ ನಾಡಿ, ಇಡಾಪಿಂಗಳ, ಅದು ಸಹಸ್ರಾರ ತನಕ ಹೋಗತಕ್ಕಂಥ ನಾಡಿಗಳಿವೆಯಲ್ಲ, ಆ ನಾಡಿಗಳಿಗೆ ಊರ್ಧ್ವಮುಖವಾದ ಗತಿಯನ್ನು ಕೊಡುವುದಕ್ಕೋಸ್ಕರ ಹೊರಗಿನಿಂದ ಹಾಕತಕ್ಕಂಥ ಚಿಹ್ನೆಗಳು. ಅದರಿಂದ ಒಳಗಿನ ನಮ್ಮ ಸಾಧನೆಯಲ್ಲಿ ನಾಡಿಗಳ ಎನರ್ಜಿ ಊರ್ಧ್ವಮುಖವಾಗಿ ಹೋಗಬೇಕು. ಅಂದರೆ ಊರ್ಧ್ವಮುಖವಾದ ಪುಂಡವನ್ನು ಧರಿಸ್ಬೇಕು ಹೊರತು ತ್ರಿಪುಂಡ್ರ ಹಚ್ಚಿದ್ರೆ ಏನೂ ಆಗೋಲ್ಲ. ಅದು ಹೋದರೂ ಅದು ವೇಸ್ಟ್ ಆದೀತು, ಅಡ್ಡ ಹೋಗಿ ಎನರ್ಜಿಯನ್ನು ನಾವು ಎನರ್ಜಿಯ ಡೈರೆಕ್ಷನ್ ತಪ್ಪಿಸಾಗತ್ತೆ. ಅದರಿಂದ ಊರ್ಧ್ವ ಪುಂಡವನ್ನೇ ಧರಿಸಬೇಕು ಅಂತ ರಾಮಾನುಜರು ಹೇಳಿದರು. ರಾಮಾನುಜರಲ್ಲಿ ಊರ್ಧ್ವ ಪುಂಡದ ಒಂದು ಖಚಿತವಾದ ರೂಪರೇಖೆ ತೀರ್ಮಾನ ಆಗಿರಲಿಲ್ಲ. ಅದರ ನಂತರ
ವಿಷ್ಣು ತೀರ್ಥರು ಅನ್ನುವಂಥ ಮಧ್ವಾಚಾರ್ಯ ಸೋದರ ಅವರು ಸ್ಪಷ್ಟವಾಗಿ ಹೇಳಿದರು, ನಿನ್ನ ದೇಹದಲ್ಲಿ ಇಡ ಮತ್ತು ಪಿಂಗಳ ಅಂತನ್ನುವ ಎರಡು ನಾಡಿಗಳು ಎರಡು ಬದಿಯಲ್ಲಿವೆ, ಮಧ್ಯದಲ್ಲಿ ಸುಷುಮ್ನಾ ನಾಡಿ ಇದೆ, ಅದು ಸಹಸ್ರಾರದ ತನಕ ಹೋಗುತ್ತೆ. ಪೂರ್ತಿ ನಮ್ಮ ಎನರ್ಜಿ ಸಾಧನೆ ಎನರ್ಜಿ ಸಹಸ್ರಾರದ ಕಡೆ ಹೋಗಬೇಕು, ಅದರಲ್ಲಿ ಎಲ್ಲ ಮೇಲ್ಮುಖವಾದಂಥ ಪ್ರೆಷರ್ ಕೊಡು ಅಂತ. ನಮ್ಮಲ್ಲಿ ಕೆಲವು ತಪ್ಪಾಯ್ತು, ಆಮೇಲೆ ಎಲ್ಲ ನಾಮ ಹಾಕೋತಾರೆ ಮಾಧ್ವರು, ಇಲ್ಲಿ ಎರಡು ಕೆಳಗೆ ಹಾಕೊಂಡ್ಬಿಡ್ತಾರೆ. ಕೆಲವರು ಇಲ್ಲಿ ಒಂದು ಕೆಳಗೆ ಒಂದು ಮೇಲೆ, ಕೆಲವು ಒಂದು ಮೇಲೆ, ಕೆಲವು ಎರಡೂ ಕೆಳಗೆ. ಇದೆಲ್ಲ ನಾಮ ಹಾಕೋದು ಯಾಕೆ ಅಂತ ಗೊತ್ತಿರೋರು ಮಾಡಿದ ಸಂಪ್ರದಾಯಗಳು. ಇದು ಮಠದಲ್ಲಿ ಬಂದಿರತಕ್ಕಂಥ ತಪ್ಪು ಸಂಪ್ರದಾಯಗಳು. ಇಲ್ಲಿ ಯಾವುದೇ ಒಂದು ಪ್ರೆಷರನ್ನು ಕೆಳಮುಖವಾಗಿ ಕೊಡಬಾರದು, ಹೇಗೆ ಅಡ್ಡ ಕೊಡಬಾರದು ಹಾಗೆ ಕೆಳಮುಖವಾಗಿ ಕೊಡಬಾರದು. ಎಲ್ಲ ಪುಂಡ್ರಗಳು ಊರ್ಧ್ವಮುಖ. ಮತ್ತು ಇಲ್ಲಿ ಶಾಸ್ತ್ರದಲ್ಲಿ ವಿಧಿ ಇರುವುದು, ಇಲ್ಲಿ ನಾಮ ಹಾಕಲಿಕ್ಕೆ ಇಲ್ಲವೇ ಇಲ್ಲ. ಇದು ಶ್ರೀವತ್ಸ ಮತ್ತು ಭಗವಂತನ ಕೌಸ್ತುಭದ ಚಿಹ್ನೆ. ಅದನ್ನು ಎರಡು ಕಡೆ ಎರಡು ಚುಕ್ಕೆಯನ್ನಿಡಬೇಕು ಅಂತ ಶಾಸ್ತ್ರ ಇರುವುದಿಲ್ಲ. ಇಲ್ಲಿ ನಾಮ ಹಾಕಲಿಕ್ಕೆ ವಿಧಿಯೇ ಇಲ್ಲ ಶಾಸ್ತ್ರೀಯವಿದೆ. ಅಂದರೆ ಯಾಕೆ ಇದನ್ನು ನಮ್ಮ ಆಚರಣೆಯಲ್ಲೇ ಮಾಧ್ವರು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ, ಶಂಕರಾಚಾರ್ಯರು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ನಮ್ಮ ಇಬ್ಬರದ್ದು ಬೇಸಿಕ್ ಕ್ವಾಲಿಟಿ ಅಂದರೆ ಇಬ್ಬರೇ. ಮತದ ಬಗ್ಗೆಯೂ ಕೂಡ ಸರಿಯಾಗಿ ಎಲ್ಲರಿಗೂ ಏನೂ ಗೊತ್ತಿಲ್ಲ. ಅದು ಹೇಳಿ ನಾನು ಮಧ್ವಾಚಾರ್ಯರು ಎಂದೂ ಅಂಗಾರಕ ಅಕ್ಷತೆ ಹಾಕ್ತಿರಲಿಲ್ಲ. ಆದರೆ ಇವತ್ತು ಮಾಧ್ವರು ಅಂಗಾರಕ ಅಕ್ಷತೆ, ಮಧ್ವಾಚಾರ್ಯ ಚಿತ್ರಕ್ಕೂ ಅಂಗಾರಕ ಅಕ್ಷತೆ ಹಾಕಿಬಿಡ್ತಾರೆ. ಅಂಗಾರಕ ಅಕ್ಷತೆ ಇಲ್ಲದೆ ಮಧ್ವಾಚಾರ್ಯ ಏನು ಅಂತ. ಅಂಗಾರಕ ಅಕ್ಷತೆ ಎನ್ನುವಂಥದ್ದು ಮಾಧ್ವರ ಚಿಹ್ನೆ ಹೊರತು ಮಧ್ವಾಚಾರ್ಯರ ಚಿಹ್ನೆ ಅಲ್ಲ. ಹಾಗೆ ಶಂಕರಾಚಾರ್ಯರು ಅನಂತರ ತ್ರಿಪುಂಡದ ಚಿಹ್ನೆ ಮಾಡಿಕೊಂಡ್ರು, ರಾಮಾನುಜರು ತಿರುನಾಮ ಮಾಡಿಕೊಂಡ್ರು. ಹಾಗಾದರೆ ಮಾಧ್ವರ ಒಂದು ಚಿಹ್ನೆ ಬೇಕಲ್ಲ ಅಂತ ನರಹರಿ ತೀರ್ಥರು ಅಂತಹ ಒಂದು ಚಿಹ್ನೆಯನ್ನು ಸ್ಟಾರ್ಟ್ ಮಾಡಿದರು. ಊರ್ಧ್ವಪುಂಡ್ರ, ಮಧ್ಯದಲ್ಲಿ ತಿಲಕ ಮತ್ತು ಒಂದು ಅಂಗಾರಕದ ರೇಖೆ, ಅದು ಕೃಷ್ಣನ ಮಂತಿನ ಆಕಾರವೂ ಹೌದು. ಅದು ಒಂದು ಮಾಧ್ವರಿಗೆ ಒಳ್ಳೆಯ ಚಿಹ್ನೆ ಆಗುತ್ತೆ ಅಂತ ಅನಂತರ ಮಾಧ್ವರು ಬಳಸಿಕೊಂಡ ಚಿಹ್ನೆ ಹೊರತು ಮಧ್ವಾಚಾರ್ಯ ಚಿಹ್ನೆ ಅಲ್ಲ. ಅದು ಮಧ್ವಾಚಾರ್ಯ ಹಾಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಮತ್ತು ಅದು ಎಲ್ಲಿಯೂ ಶಾಸ್ತ್ರದಲ್ಲಿ ಹೀಗೆ ಅಂಗಾರಕ ಅಕ್ಷತೆ ಹಾಕಬೇಕು ಅಂತ ಹೇಳಿದ್ದಲ್ಲ, ಅದು ಚಿಹ್ನೆ ಮಾಧ್ವರು ಮಾಡಿಕೊಂಡ ಒಂದು ಸಂಪ್ರದಾಯ. ಶಾಸ್ತ್ರದಲ್ಲಿ ಅಂಗಾರಕ ಅಕ್ಷತ ಹಾಕೋಬೇಕು ಅಂತ. ತಿಲಕ ಅಂತ ಅಕ್ಷತ ಅನ್ನುವಂಥ ಶಬ್ದವೇ ಸಂಸ್ಕೃತದ್ದಲ್ಲ. ಅಕ್ಷತ ಧಾರಣೆ ಎಂದರೆ ಸಂಸ್ಕೃತದಲ್ಲಿ ಅಕ್ಷತ ಅಂದರೆ ಅಕ್ಕಿಗಾಲು. ಈ ಹಣೆಗೆ ಹಚ್ಚುವಂಥ ತಿಲಕ ಅಂತ ಹೆಸರು ಹಚ್ಕೊಂಡು ಅಕ್ಷತ ಅನ್ನೋ ಹೆಸರೇ ಇಲ್ಲ. ಹಾಗಾಗಿ ಇದೆಲ್ಲ ಅರ್ಧ ಸಂಸ್ಕೃತ ಪಂಡಿತರ ಅಬದ್ಧ ಸೃಷ್ಟಿಗಳು. ಆದರೆ ಅವೇ ಇವತ್ತು ನಮ್ಮನ್ನು ಆಳ್ತಾ ಇರೋದು. ಅದು ಇಲ್ಲದೇ ಇದ್ದರೆ ಬಹಿಷ್ಕಾರ. ಎಲ್ಲ ತಪ್ಪುಗಳು ಎಲ್ಲ ಮತಗಳು ಇಷ್ಟು ಗಾಢವಾಗಿ ಸೇರಿಕೊಂಡಿವೆ. ನಿಜವಾದ ಸತ್ಯ ಹೇಳಿದರೆ ಇವತ್ತು ಜನ ನಂಬಲಾಗದಷ್ಟು ಸತ್ಯ ದೂರದಲ್ಲಿದೆ. ನಮಗೆ ಅಸತ್ಯದ ಅಪಪ್ರಚಾರ ಬೇಕಾಗಿದೆ, ಸತ್ಯ ಬೇಕಿಲ್ಲ. ಹಾಗಾಗಿ ವಾಸ್ತವಿಕವಾಗಿ ಮಾಧ್ವರು ಚಿಹ್ನೆಯಾಗಿ ಬಳಸ್ಬೋದು, ಆದರೆ ಅದು ಮಧ್ವಾಚಾರ್ಯರು ವಿಧಿಸಿದ ಚಿಹ್ನೆ ಅಲ್ಲ. ಮತ್ತು ಮಧ್ವಾಚಾರ್ಯರು ಅಂಗಾರಕ ಅಕ್ಷತ ಧರಿಸ್ತಿರಲಿಲ್ಲ. ಅದು ಕಾರಣ ಯೋಚನೆ ಮಾಡಿ ಸ್ಪಷ್ಟ. ಇನ್ನು ಕೆಲವರು ಏನು ಗೊತ್ತಾ, ಅಂಗಾರಕ ಅಕ್ಷತೆಗೂ ಊಟಕ್ಕೂ ಸಂಬಂಧ ಅಂತ ತಿಳ್ಕೊಂಡ್ರೆ ಏಕಾದಶಿ ದಿವಸ ಅಕ್ಷತೆ ಹಾಕೊಳ್ಳೋಲ್ಲ. ಅದರಿಂದ ಊಟಕ್ಕೂ ಅಕ್ಷತೆಗೂ ಸಂಬಂಧ ಅಂತ. ಅದು ಹಾಗಲ್ಲ. ಅದು ಅಕ್ಷತೆ ಅನ್ನುವುದು ಅಲಂಕಾರಕ್ಕೋಸ್ಕರ ಹಾಕಿಕೊಳ್ಳುವುದು. ಆದ್ದರಿಂದ ಏಕಾದಶಿ ದಿವಸ ಅಲಂಕಾರ ಮಾಡಿಕೋಬಾರದು, ಅದರಿಂದ ಹಾಕೊಳ್ತಿಲ್ಲ. ಅಕ್ಷತೆಗೂ ಊಟಕ್ಕೂ ಏನೂ ಸಂಬಂಧ ಇಲ್ಲ. ಎಲ್ಲವೂ ಬರೀ ಭ್ರಮೆಗಳು, ಎಲ್ಲವೂ ತಪ್ಪು ತಿಳುವಳಿಕೆಗಳಿಂದಲೇ ಇವತ್ತು ಮತಗಳು ಬೆಳೀತಾ ಇವೆ, ದುರಾಗ್ರಹಗಳು ಬೆಳೀತಾ ಇವೆ. ಸತ್ಯಸ್ಥಿತಿ ಯಾರಿಗೂ ಗೊತ್ತಿಲ್ಲ. ಅಂಗಾರಕ ಅಕ್ಷತಕ್ಕೂ ಊಟಕ್ಕೂ ಸಂಬಂಧ ಇಲ್ಲ, ಅಕ್ಷತಕ್ಕೂ ತಿಲಕಕ್ಕೂ ಸಂಬಂಧ ಇಲ್ಲ, ಅಕ್ಷತಕ್ಕೂ ಮಧ್ವ ಸಿದ್ಧಾಂತಕ್ಕೂ ಸಂಬಂಧ ಇಲ್ಲ. ಆದರೆ ಇವತ್ತು ಅಂಗಾರಕ ಅಕ್ಷತೆ ಇಲ್ಲದೆ ಇದ್ದರೆ ಮಾಧ್ವರೇ ಅಲ್ಲ ಅನ್ನುವಷ್ಟು ಆವೇಶ ಬಂದ್ಬಿಡ್ತದೆ. ಹಾಗೆ ತ್ರಿಪುಂಡ್ರ ಇಲ್ಲದೆ ಇದ್ದರೆ ಅವನು ಸ್ಮಾರಕವೇ ಅಲ್ಲ. ಶಂಕರಾಚಾರ್ಯರು ಹೇಳಿದು ಬಿಡ್ತಾರೆ ಪೇಂಟಿಂಗ್ನಲ್ಲಿ. ಪಾಪ ಅವ್ರ ಜೀವಮಾನದಲ್ಲಿ ಯಾವತ್ತೂ ತ್ರಿಪುಂಡ್ರ ಹಾಕಲಿಲ್ಲ, ಆದರೆ ಅವರು ತ್ರಿಪುಂಡ್ರ ಇಲ್ಲದೆ ಪೇಂಟಿಂಗೇ ಇಲ್ಲ ಶಂಕರಾಚಾರ್ಯರು. ಇದೆಲ್ಲ ಬರೀ ತಪ್ಪು ತಿಳುವಳಿಕೆಗಳು ಎಲ್ಲ ಮತದಲ್ಲೂ ನಡೀತಾ ಇದೆ, ನಿಜವಾದ ತಿಳುವಳಿಕೆ ಇಲ್ಲ. ಇದು ಇಷ್ಟು ಒಂದು ಸಂಗತಿ. ಯಾಕಂದರೆ ಮೂಲಭೂತವಾಗಿ ಈ ಇದರ ನಂತರ ಒಂದು ಸಂಗತಿ ಅಂದರೆ, ಮೊದಲು ನನಗೆ ಒಬ್ಬರು ಒಂದು ಪತ್ರ ಬರೆದರು ವಿದೇಶದವರು. ಅವ್ರದ್ದು ಸಮಸ್ಯೆ ಏನು ಅಂದರೆ, ಶಂಕರವರು ಏನು ಹೇಳಿದರು, ಅದರ ನಂತರ ರಾಮಾನುಜರು ಏನು ತಿದ್ದುಪಡಿ ಮಾಡಿದರು, ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಆಫ್ ಶಂಕರ ಆ್ಯಂಡ್ ರಾಮಾನುಜ ಆ್ಯಂಡ್ ಮಧ್ವ. ಅದನ್ನು ಮಧ್ವರು ಏನು ಹೇಳಿದರು, ಅವರ ಎಕ್ಸ್ಕ್ಲೂಸಿವ್ ಕೊಡುಗೆ ಏನು. ಅವರು ನನಗೆ ಪತ್ರ ಬರೆದಾಗ ನಾನು ಅವರಿಗೆ ಉತ್ತರ ಕಳಿಸಿದೆ. ಅದರಲ್ಲಿ ಒಂದು ಅವರಿಗೆ ಅರ್ಥ ಆಗುವಂಥ ಭಾಷೆಯನ್ನು ಬಳಸಿದೆ ನಾನು. ನಿಜವಾಗಿ
ಶಂಕರರ ಫಿಲಾಸಫಿ ಏನು ಅಂದರೆ ನಾನ್ ಡಿಫರೆನ್ಸ್ ಈಸ್ ಶಂಕರಾಸ್ ಫಿಲಾಸಫಿ. ಅಂದರೆ ಭೇದ ಅನ್ನುವಂಥ ಒಂದು ಸಂಗತಿ ಇಲ್ಲ ಶಂಕರರ ಫಿಲಾಸಫಿಯಲ್ಲಿ. ಯಾಕೆಂದರೆ ಭೇದ ಅನ್ನೋದು ಇರಬೇಕಾಗಿದ್ದರೆ ಎರಡು ವಸ್ತು ಇರಬೇಕು. ಡಿಫರೆನ್ಸ್ ಅನ್ನೋದು ಒಂದು ವಸ್ತು ಡಿಫರೆನ್ಸ್ ಇರೋದು. ಎರಡು ವಸ್ತು ಇದ್ದರೆ ದಿಸ್ ಇಸ್ ಡಿಫರೆಂಟ್ ಫ್ರಮ್ ದಿಸ್ ಆ್ಯಂಡ್ ದಿಸ್ ಇಸ್ ಡಿಫರೆಂಟ್ ಫ್ರಮ್ ದಿಸ್. ಎರಡು ವಸ್ತು ಇದ್ದರೆ ಮಾತ್ರ ಭೇದ ಇರುತ್ತೆ. ಶಂಕರರ ಪ್ರಕಾರ ಎರಡು ವಸ್ತು ಇಲ್ಲ. ಆಮೇಲೆ ರಾಮಾನುಜರು ಬಂದರು, ಅವರಲ್ಲಿ ಭೇದ ಉಂಟಪ್ಪ, ಎರಡು ವಸ್ತು ಇದೆ, ಆದರೆ ಭೇದ ಇದೆ, ಆದರೆ ಎಲ್ಲರೂ ಈಕ್ವಲ್ ಅಂತ ಹೇಳಿದರು. ನಾನ್ ಡಿಫರೆನ್ಸ್ ಈಸ್ ಶಂಕರಾಸ್ ಫಿಲಾಸಫಿ, ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್ ಈಸ್ ರಾಮಾನುಜಾಸ್ ಫಿಲಾಸಫಿ ಅಂತ. ಡಿಫರೆನ್ಸ್ ಇದೆ, ಬಟ್ ಡಿಫರೆನ್ಸ್ ಈಸ್ ನಾನ್ ಡಿಫರೆನ್ಷಿಯಲ್. ಅಂದರೆ ತಾರತಮ್ಯ ಇಲ್ಲ, ಎಲ್ಲರೂ ಸಮಾನರು, ಆಲ್ ಆರ್ ಈಕ್ವಲ್. ನಮ್ಮ ಸರ್ಕಾರದ ಘೋಷಣೆ ಉಂಟಲ್ಲ, ಹುಚ್ಚು ಘೋಷಣೆ, ಎಲ್ಲರೂ ಸಮಾನರು, ಅದ್ರ ಒಬ್ಬರು ಮಾತ್ರ ಪರಿಣಿಷ್ಟ ಆಗ್ತಾರೆ, ಉಳಿದವರು ಅವರಿಗೆ ಬಾಲಬಡಕರಾಗಬೇಕು ಅಂತ. ಹಾಗೆ ಆಲ್ ಆರ್ ಈಕ್ವಲ್ ಅನ್ನೋದು ಒಂದು ಸುಳ್ಳು ಘೋಷಣೆ, ಪ್ರಪಂಚದಲ್ಲಿ ಎಲ್ಲಿಯೂ ನಡೆಯೋಲ್ಲ. ಅದೊಂದು ಬಂತು ವೇದಾಂತದಲ್ಲಿ, ಆಲ್ ಆರ್ ಈಕ್ವಲ್ ಅಂತ. ಅದಕ್ಕೆ ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್. ಆ್ಯಂಡ್ ವಾಟ್ ಈಸ್ ಮಧ್ವಾಸ್ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್? ಡಿಫರೆನ್ಷಿಯಲ್ ಡಿಫರೆನ್ಸ್. ಅವರು ಹೇಳಿದರು, ಬರೇ ಭೇದ ಅಲ್ಲ, ಒಂದೇ ಥರದ ಎರಡು ವಸ್ತುವೇ ಇಲ್ಲ ಪ್ರಪಂಚದಲ್ಲಿ. ಡಿಫರೆನ್ಸ್ ಈಸ್ ಆಲ್ಸೋ ಡಿಫರೆನ್ಷಿಯಲ್. ಎರಡು ಒಂದೇ ಥರದ ಎರಡು ವಸ್ತು ಇಲ್ಲ, ಒಂದೇ ಅರ್ಥವನ್ನು ಹೇಳುವ ಎರಡು ಶಬ್ದ ಇಲ್ಲ, ಒಂದೇ ಏನೂ ವ್ಯತ್ಯಾಸ ಇಲ್ಲದ 100ಕ್ಕೆ 100 ಈಕ್ವಲ್ ಆದ ಎರಡು ವಸ್ತು ಇಲ್ಲ. ನಾವು ಒಂದೇ ಥರ ಇದೆ ಅಂದರೆ ಒಂದೇ ಥರ ಅಷ್ಟೇ, ಒಂದೇ ಅಲ್ಲೇ ಅಲ್ಲ. ಸ್ವಲ್ಪ ಅಂದರೆ ಸಾಮ್ಯ ಜಾಸ್ತಿ ಅಂತ, 99% ಸಾಮ್ಯ ಇರ್ಬೋದು, ಅದು 1% ಆದರೂ ಡಿಫರೆನ್ಸ್ ಇರುತ್ತೆ. ಅದನ್ನು 100ಕ್ಕೆ 100ರಷ್ಟು ಒಂದೇ ಥರದ ಎರಡು ವಸ್ತು ಇಲ್ಲ. ಅದರಿಂದ ಡಿಫರೆನ್ಸ್ ಈಸ್ ಆಲ್ಸೋ ಡಿಫರೆನ್ಷಿಯಲ್ ಅಂತಕ್ಕಂಥ ವಾದವನ್ನು ಹೀಗೆ ಅದು ಬೆಳೆದುಕೊಂಡು ಬಂದ ಬಗೆ. ಮೊದಲು ನಾನ್ ಡಿಫರೆನ್ಸ್, ಆಮೇಲೆ ನಾನ್ ಡಿಫರೆನ್ಷಿಯಲ್ ಡಿಫರೆನ್ಸ್, ಅಲ್ಲಿಂದ ಡಿಫರೆನ್ಷಿಯಲ್ ಡಿಫರೆನ್ಸ್ ಬಂತು. ಹೀಗೆ ಬೆಳೆದು ಬಂತು ಅಂತ ನಾನು ಅವನಿಗೆ ಪತ್ರ ಬರೆದೆ. ನಮ್ಮಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಶಂಕರಾಚಾರ್ಯರದ್ದು ಅದ್ವೈತ, ಆಮೇಲೆ ರಾಮಾನುಜರದ್ದು ವಿಶಿಷ್ಟಾದ್ವೈತ, ಮಧ್ವರದ್ದು ದ್ವೈತ ಅಂತ ಶಬ್ದ ಬಳಕೆಯಲ್ಲಿ ಉಂಟಲ್ಲ, ಅದರಲ್ಲಿ ಮಧ್ವರ ದ್ವೈತದ ಪ್ರಮೇಯಗಳು ಏನು ಅಂತ ಒಂದು ಶ್ಲೋಕ ಇದೆ. ಅದು ಮತ್ತೆ ವ್ಯಾಸತೀರ್ಥರು ಮಾಡಿದ ಶ್ಲೋಕ ಅಂತ ಬೇರೆ ಹೇಳ್ತಾರೆ. ಅದು ಸರಿ ಇಲ್ಲ, ಆ ಶ್ಲೋಕ ಯಾರೋ ಮಾಡಿದ್ದು, ಅದು ಬಂಗಾಳದ ಒಬ್ಬರು ವಿದ್ವಾಂಸರು ಮಾಡಿದ್ದು ಅಂತ ಅದರಿಂದ ನಂತರ ನಮ್ಗೆ ತಿಳಿದು ಬರುತ್ತೆ. ಶ್ರೀಮನ್ ಮಧ್ವಮತೆ ಹರಿಸ್ಪರತರಹ ಅಂತ ಅದನ್ನು ಹೇಳಿರತಕ್ಕ ಎಲ್ಲ ವಿಷಯಗಳು ಕೂಡ ಭಿನ್ನ ಜೀವಗಣ ಅನ್ನೋದು ಒಂದು ಬಿಟ್ಟರೆ ಮತ್ತು ಅಷ್ಟು ಕೂಡ ರಾಮಾನುಜಾಚಾರ್ಯ ಹೇಳಿದ್ದೆ. ಅಲ್ಲಿ ಮಧ್ವಾಚಾರ್ಯ ಹೇಳಿದ ಸ್ವಂತದ್ದು ಏನೂ ಇಲ್ಲ ಅದರಲ್ಲಿ, ಆ ಶ್ಲೋಕದಲ್ಲಿ. ಬರೀ ರಾಮಾನುಜಾಚಾರ್ಯ ಹೇಳಿದ್ದನ್ನೇ ಅದು ಕಾಪಿ ಮಾಡಿ ಶ್ರೀಮನ್ ಮಧ್ವಮತೆ ಅಂತ ಶ್ಲೋಕ ಬರೆದು ಬಿಟ್ಟಿದ್ದಾರೆ. ಅಂದರೆ ನಮಗೆ ಎಷ್ಟು ದೌರ್ಬಲ್ಯ ನಮ್ಮ ಜನರದ್ದು ಅಂದರೆ, ಯಾವುದನ್ನು ಒಂದು ಖಚಿತವಾಗಿ ಕರಾರುವಕ್ಕಾಗಿ ಚಿಂತನೆ ಮಾಡುವ ಬೌದ್ಧಿಕತೆಯೇ ಹೊರಟು ಹೋಗಿದೆ. ಬರೇ ಮೂಢನಂಬಿಕೆಗಳು, ಅದರ ಮೇಲೆ ದುರಾಗ್ರಹಗಳು, ಅದರ ಮೇಲೆ ಜಗಳಗಳು, ಆವೇಶಗಳು, ಇಷ್ಟೇ ಆಗಿಬಿಟ್ಟಿದೆ. ಶಂಕರರು ಎಲ್ಲ ಒಂದೇ ಅಂತ ಹೇಳಿದ್ರನ್ನ ಅದು ಯಾಕೆ ಹೇಳಿದರು ಅದನ್ನು ಮೊದಲು ನೋಡೋಣ. ಅದರ ನಂತರ ಅದು ಅಲ್ಲ ಅಂತ ಯಾಕೆ ಬಂತು? ಇವು ನಮಗೆ ಈಗ ವಿಜ್ಞಾನದಲ್ಲಿ, ವಿಜ್ಞಾನ ಅಂತಂದರೆ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್. ಅವು ಮೊದಲು ಹೇಳಿರ್ತಕ್ಕಂಥದ್ದನ್ನ ಅನಂತರದ ವಿಜ್ಞಾನಿಗಳು ಡಿನೈ ಮಾಡಿದರೆ ಯಾರೂ ಕೋಪಿಸಿಕೊಳ್ಳೋದಿಲ್ಲ. ಯಾಕೆಂದರೆ ಅದು ಯಾವಾಗಲೂ ಸಂಶೋಧನೆ ಮಾಡ್ತಾ ಮಾಡ್ತಾ ಅದು ಇಂಪ್ರೂವ್ ಆಗುತ್ತೆ, ಹೊಸತು ಬರುತ್ತೆ. ಅಂದರೆ ಮೊದಲು ಸಂಶೋಧನೆ ಮಾಡಿದಾಗ ನ್ಯೂಟನ್ನ ಸಿದ್ಧಾಂತ ಬಂತು, ಆಮೇಲೆ ಐನ್ಸ್ಟೈನ್ ಅದನ್ನು ಡಿನೈ ಮಾಡಿದರು. ಐನ್ಸ್ಟೈನ್ ನಂತರ ಜಯಂತ ವಿಷ್ಣು ನಾರಾಯಣಕರು ಅಂತ ನಮ್ಮ ಭಾರತೀಯರು ಐನ್ಸ್ಟೈನ್ ಸಿದ್ಧಾಂತವನ್ನು ನಿರಾಕರಣೆ ಮಾಡಿದರು. ಯಾರು ಐನ್ಸ್ಟೈನ್ನ ಮರ್ಯಾದೆ ಹೋಯಿತು ಅಂತ ಹೇಳಲಿಲ್ಲ. ಯಾಕೆಂದರೆ ಒಂದು ಸಿದ್ಧಾಂತ ಅವರ ಸಿದ್ಧಾಂತ ತಿಳಿದ ಮೇಲೆ ಅದನ್ನು ಇಂಪ್ರೂವ್ ಮಾಡಲಿಕ್ಕಾಗತ್ತೆ. ಹೀಗೆ ಬೆಳ್ಕೊಂಡು ಬಂತು ವಿಜ್ಞಾನ. ವೇದಾಂತವು ಹಾಗೆ ಆಗಬೇಕಿತ್ತಲ್ಲ, ಒಂದರ ನಂತರ ಒಂದು ಸಂಶೋಧನೆ ಅಂತ ಬೆಳ್ಕೊಂಡು ಬಂತು. ಆದರೆ ವೇದಾಂತ ಏನಾಯಿತು? ನಿಂತ ನೀರಾಯಿತು. ಶಂಕರೈಟ್ಸು ಅದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅದ್ವೈತವೇ ಅಂತ ಕೂತರು. ವಿಶಿಷ್ಟಾದ್ವೈತಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ವಿಶಿಷ್ಟಾದ್ವೈತವೇ ಅಂತ ಕೂತರು. ಮಾಧ್ವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮಧ್ವ ಸಿದ್ಧಾಂತವೇ ಅಂತ ಕೂತರು. ಅಂದರೆ ಅದ್ರ ಬೆಳವಣಿಗೆಯೇ ಆಗುವುದು ಸಾಧ್ಯ ಇಲ್ಲ. ಒಂಥರ ವೇದಾಂತವನ್ನು ನಿಂತ ನೀರಾಗಿ ಮಾಡಿ ಅದರ ಬೆಳವಣಿಗೆಗೆ ಅವಕಾಶ ಕೊಡೋದಂತಹ ಒಂದು ನಂಬಿಕೆ, ಮತಾಂಧತೆ ಬೆಳೆದು ಬಂತು. ಅದಕ್ಕೆ ಕಾರಣ ಇದೆ, ಕಾಣದ ವಿಷಯ ನೋಡಿ. ಕಾಣದ ವಿಷಯವನ್ನು ಅದನ್ನು ನಿರಾಕರಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಥರದ ಒಂದು ನಂಬಿಕೆ ಬೆಳೆದು ಬಂತು. ಮೊದಲು ಒಂದೊಂದು ನಾವು ಶಂಕರರು ಒಂದೇ ವಸ್ತು ಇರುವುದು ಅಂತ ಯಾಕೆ ಹೇಳಿದರು? ಒಂದೇ ವಸ್ತು ಅಂತ ಹೇಳಲಿಲ್ಲ ಅವರು, ಒಂದೇ ಆತ್ಮ ಇರುವುದು ಅಂತ ಹೇಳಿದರು. ಬೇರೆ ವಸ್ತುಗಳು
ಬೇರೆ ವಸ್ತುಗಳು ನಿಜವಾಗಿ ವಾಸ್ತವಿಕವಾಗಿ ಅದಕ್ಕೆ ಅಸ್ತಿತ್ವ ಇಲ್ಲ, ಕಾಣುವುದು ಅಂತ ಹೇಳಿದ್ರು. ಅದು ಇರುವ ಸತ್ಯ ಒಂದೇ, ಯಾವುದದು ಆತ್ಮ. ಒಂದೇ ಆತ್ಮ ಅಂತ ಹೇಳಿದ್ರು. ಯಾಕೆ ಹೇಳಿದರು? ಶಂಕರರ ಕಾಲದಲ್ಲಿ ಆ ಕಾನ್ಸೆಪ್ಟ್ ಯಾಕೆ ಬಂತು? ಇದನ್ನು ಪ್ರಾಯ ಸ್ಮಾರಕರು ಶಂಕರ ಹೆಚ್ಚು ಯೋಚನೆ ಮಾಡುವುದಿಲ್ಲ, ಅನಂತರದ ಮತಾಚಾರ್ಯರ ಫಾಲೋವರ್ಸು ಯೋಚಿಸುವುದಿಲ್ಲ. ಶಂಕರರು ಯಾಕೆ ಹೇಳಿದರು ಅಂದರೆ, ಈ ಥರದ ಒಂದು ಕಲ್ಪನೆ ಬರಲಿಕ್ಕೆ ಕಾರಣ ಅದರ ಮೊದಲು ನಮ್ಮ ದೇಶದಲ್ಲಿದ್ದಂತಹ ತರ್ಕಶಾಸ್ತ್ರ ಓದಿದ ಪಂಡಿತರ ದುರ್ಬುದ್ಧಿ. ತರ್ಕಶಾಸ್ತ್ರ ಓದಿದವ್ರದ್ದು ಒಂದು ಮೊದಲು ಮತ ಇದೆ, ಏನು ಅಂದರೆ ಅವ್ರಿಗೆಲ್ಲವೂ ವಿಚಿತ್ರ. ಆತ್ಮಾನಃ ಅನಂತಾಹ ಅಂತ ಹೇಳಿ, ಆಮೇಲೆ ಎಲ್ಲ ಆತ್ಮರು, ಇದು ಮೊದಲು ಶಂಕರರ ಕಾಲದಲ್ಲಿದ್ದ ನಂಬಿಕೆ, ಎಲ್ಲ ಜೀವರು ಕೂಡ ಭಿನ್ನರು, ಆದರೆ ಎಲ್ಲ ಜೀವರು ಕೂಡ ಅನಂತ, ಆಮ್ನಿಪ್ರೆಸೆಂಟ್, ಸರ್ವಗತರು. ಎಷ್ಟು ವಿಚಿತ್ರ ನೋಡಿ. ನನ್ನ ಆತ್ಮ ನಿಮ್ಮೊಳಗಿದೆ, ನಿಮ್ಮ ಆತ್ಮ ನನ್ನೊಳಗಿದೆ, ಅಷ್ಟೇ ಅಲ್ಲ ಇಡೀ ಆಕಾಶದಲ್ಲಿದೆ. ಎಷ್ಟು ಅನಂತ ಆತ್ಮಗಳು ಒಂದಕ್ಕೊಂದು ಓವರ್ಲ್ಯಾಪ್ ಹಾಕೊಂಡು ವಾತಾವರಣದಲ್ಲಿವೆ. ಇದು ತರ್ಕಶಾಸ್ತ್ರದ ಒಂದು ಹುಚ್ಚು ಸಿದ್ಧಾಂತ. ನಮ್ಮ ದೇಶದಲ್ಲಿ ಪ್ರಮೇಯವನ್ನು ಕೊಲೆಗೆಡಿಸಿದ ಅಸಖ್ಯ ಸಿದ್ಧಾಂತ ಅಂದರೆ ತರ್ಕ ಸಿದ್ಧಾಂತ. ಬರೀ ಇಂಥ ತಪ್ಪು ಅಬದ್ಧ ಕಲ್ಪನೆಗಳದ್ದೇ ಒಂದು ಪರಂಪರೆ. ಆದರೆ ಶಂಕರರು ಹೇಳಿದ್ರು, ಆತ್ಮ ಅನಂತ ಆದರೆ, ಇಫ್ ದ ಸೋಲ್ಸ್ ಆರ್ ಆಮ್ನಿಪ್ರೆಸೆಂಟ್, ಒಂದು ಆತ್ಮ ಸಾಕಾಗುವುದಿಲ್ಲ. ಅನಂತ ಆತ್ಮಗಳು ಒಂದರ ಮೇಲೆ ಓವರ್ಲ್ಯಾಪ್ ಹಾಕೊಂಡು ಅನಂತ ಆತ್ಮಗಳು ಅನಂತ ದಿಕ್ಕಿನಲ್ಲಿ ಇರುವುದು ಯಾಕೆ? ಹಾಗಾದರೆ ಒಂದು ಆತ್ಮ ಸಾಕು. ಇಡೀ ಅನಂತವಾಗಿ ವ್ಯಾಪಿಸಿಕೊಂಡು ಒಂದು ಆತ್ಮ ಇದೆ. ಎಲ್ಲಿ ಶರೀರ ಬಂತು ಅದೊಂದು ಬೇರೆ ಆಯಿತು, ಶರೀರ ಹೋದರೆ ಒಂದೇ ಆಯಿತು. ಸೊ ಆ ಒಂದೇ ಅನ್ನೋ ಕಲ್ಪನೆ ಬಹಳ ರೀಸನಬಲ್ ಆಗಿತ್ತು ಆ ಕಾಲದ ಕಲ್ಪನೆಯಲ್ಲಿ. ಒಂದು ಆತ್ಮ ಸಾಕು. ಆತ್ಮ ಸರ್ವಗತ ಆದರೆ ಅನಂತ ಆತ್ಮಗಳ ಅಗತ್ಯ ಇಲ್ಲ. ಇದು ಶಂಕರರು ಮುಂದಿಟ್ಟವಾದ ಮತ್ತು ತೀರಾ ಸಮರ್ಪಕ. ಇದು ಆತ್ಮ ಸರ್ವಗತ ಆಗಿದ್ದರೆ ಅನಂತ ಆತ್ಮಗಳನ್ನು ಒಪ್ಪುವುದಕ್ಕೆ ಅರ್ಥವೇ ಇಲ್ಲ. ಆತ್ಮ ಸರ್ವಗತ ಅನ್ನೋ ನಂಬಿಕೆಯ ನಂತರ ಅದಕ್ಕೆ ಒಂದು ಹೊಸ ಆಕಾರ ಕೊಟ್ಟರು ಶಂಕರರು. ನೈಯಾಯಿಕರು ಮಾಡಿದ ತಪ್ಪನ್ನು ತಿದ್ದಿದ್ರು. ಆತ್ಮ ಅನಂತ ಅಂದರೆ ಒಂದು ಆತ್ಮ ಸಾಕು, ಅನಂತ ಆತ್ಮಗಳು ಬೇಡ. ಅದರ ನಂತರ ಏನಾಯಿತು ಅಂದರೆ, ಆತ್ಮ ಅನಂತ ಹೌದು ಅನ್ನುವಂಥ ಚರ್ಚೆ ಪ್ರಾರಂಭ ಆಯಿತು. ಆತ್ಮ ಅನಂತ ಆದರೆ ಒಂದೇ ಸಾಕು ಅನ್ನೋದ್ರಲ್ಲಿ ವಿವಾದ ಇಲ್ಲ. ಆದರೆ ಆತ್ಮ ಸರ್ವಗತ ಹೌದು. ಅನಂತರ ಬಂತು ಆತ್ಮ ಸರ್ವಗತ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅನಂತರ ಬೆಳೆದು ಒಂದು ವಿಚಾರ. ಹಾಗಾದರೆ ಆತ್ಮದ ಸೈಜ್ ಯಾವುದು, ಆತ್ಮದ ಗಾತ್ರ ಯಾವುದು ಅಂತಕ್ಕಂಥದ್ದು ಚರ್ಚೆ ಪ್ರಾರಂಭ ಆಯಿತು ವಿದ್ವಾಂಸರಲ್ಲಿ. ಅದು ಜೈನ ಮತದವರು ಒಂದು ಹೊಸ ಮಂಡನೆ ಮಾಡಿದರು. ಆತ್ಮ ಸರ್ವಗತ ಅಲ್ಲ, ಮತ್ತೆ ಆತ್ಮ ನಮ್ಮ ದೇಹದ ಗಾತ್ರ. ನಮ್ಮ ದೇಹದ ಗಾತ್ರ ಯಾವುದೋ ಅದು ಆತ್ಮದ ಗಾತ್ರ. ಯಾಕೆಂದರೆ ಆತ್ಮಕ್ಕೆ ತಲೆಯಿಂದ ಕಾಲಿನ ತನಕ ಎಲ್ಲ ಕಡೆಯೂ ಅನುಭವ ಇದೆಯಲ್ಲ, ಸೆನ್ಸೇಷನ್ ಇದೆ. ಆದ್ದರಿಂದ ಆತ್ಮ ದೇಹದಲ್ಲಿ ತುಂಬಿಕೊಂಡಿರಬೇಕು, ಹೊರಗಿರುವ ಅಗತ್ಯ ಇಲ್ಲ. ಆದ್ದರಿಂದ ಆತ್ಮ ಅಂದರೆ ದೇಹ ಗಾತ್ರ ಅಂತ. ಇದು ಜೈನರಿಂದ ಹೀಗೊಂದು ವಾದ ಬಂತು. ವೇದಾಂತಿಗಳು ಇದನ್ನು ಒಪ್ಪಲಿಲ್ಲ. ಆತ್ಮ ಸರ್ವಗತವೂ ಅಲ್ಲ, ಆತ್ಮ ಮಧ್ಯಮ ಪರಿಮಾಣ. ಇದು ಮಧ್ಯಮ ಪರಿಮಾಣ. ಮಧ್ಯಮ ಪರಿಮಾಣ ಅದರ ಸಮಸ್ಯೆ ಏನು ಅಂತಂದರೆ, ಯಾವುದೇ ಒಂದು ವಸ್ತುವಿಗೆ ಒಂದು ಮಧ್ಯಮ ಪರಿಮಾಣದ ಆಕಾರ ಇದ್ದರೆ ಆ ಆಕಾರ ನಾಶ ಆಗಲೇಬೇಕು. ನಿತ್ಯವಾದ ಮಧ್ಯಮ ಪರಿಮಾಣದ ಒಂದು ವಸ್ತು ಇಲ್ಲ. ನಿತ್ಯವಾಗಿರುವ ಎರಡೇ, ಒಂದು ಸ್ಮಾಲೆಸ್ಟ್ ಮತ್ತು ಬಿಗ್ಗೆಸ್ಟ್. ಈ ಮಧ್ಯಮ ಪರಿಮಾಣದ ವಸ್ತು ಉಂಟಲ್ಲ, ಅದೊಂದು ಆಕಾರ ಇರ್ತದೆ. ಆಕಾರ ಇದ್ದ ಮೇಲೆ ಅದು ನಾಶ ಆಗಲೇಬೇಕು. ಯಾವಾಗ ಜೀವಕ್ಕೆ ದೇಹದ ಆಕಾರ ಆದರೆ ದೇಹದ ಒಟ್ಟಿಗೆ ಜೀವವೂ ಸಾಗಿದೆ, ಅದು ನಿತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಂದು. ಎರಡನೆಯದ್ದು, ದೇಹಕ್ಕೂ ಜೀವಕ್ಕೂ ಒಂದೇ ಆಕಾರ ಅಂತ ನೀವು ಹೇಳಿದರೆ ಮತ್ತೊಂದು ಸಮಸ್ಯೆ ಬಂತೀಗ. ಒಂದು ಇರುವೆ ಸತ್ತಿತ್ತು, ಅದು ಆನೆಯಾಗಿ ಹುಟ್ಟಿತ್ತು. ಅದು ಏನಾಗಬೇಕು? ಇರುವೆ ಆತ್ಮ. ಅದು ಇದ್ದಕ್ಕಿದ್ದಾಗ ಆನೆ ಅಷ್ಟು ದೊಡ್ಡದು ಹೇಗಾಯಿತು? ಆನೆ ಸತ್ತು ಇರುವೆಯಾಗಿ ಹುಟ್ಟಿತು. ಅದು ಸಣ್ಣದ ಇಲಾಸ್ಟಿಕ್ಕು ಆತ್ಮ ಅಂದರೆ ಬೇಕಾದಾಗ ಉಬ್ಬಿಕೊಳ್ಳೋದು, ಇಲ್ಲ ಚಕ್ರಾಗೋದು. ಹಾಗಾಗಿ ಈ ದೇಹ ಪರಿಮಾಣ ಅನ್ನುವಂಥದ್ದು ರೂಲ್ಡ್ ಔಟ್. ಇದು ಅಸಂಗತ ಅಂತ ತೆಗೆದು ಹಾಕಿದರು. ಅದು ಜೈನ ಸಿದ್ಧಾಂತ ಬಿದ್ದು ಹೋಯಿತು ಅನಂತರ. ಅಂದರೆ ಬಿದ್ದು ಹೋಯಿತು ಅಂದರೆ ಜೈನರು ಬೀಳಲಿಲ್ಲ, ಅವರು ಈಗ ಅದನ್ನೇ ನಂಬ್ತಾ ಇದ್ದಾರೆ. ಹೇಳಿದ್ನಲ್ಲ, ಅವರವರ ನಂಬಿಕೆ ಅವರವರಿಗೆ. ತಪ್ಪು ಎಂದೂ ತಿದ್ದಿಕೊಳ್ಳುವುದಿಲ್ಲ. ಅದು ಭಾರತೀಯ ಮನೋವೃತ್ತಿ. ಹಿಂದಿನವರು ಹೇಳಿಕೊಂಡು ಬಂದದ್ದು ಸಾಕಪ್ಪ, ನಮಗೆ ಅದೆಲ್ಲ ಬೇಡ. ಇದು ಭಾರತೀಯ ಮನಸ್ಸು. ತಪ್ಪು ಅಂತ ಇದ್ದರೂ ಕೂಡ ನಮ್ಮ ಹಿರಿಯರು ನಂಬಿಕೊಂಡು ಬಂದದ್ದು, ನಾವು ಬಿಡೋಲ್ಲ ಅಂತ. ಇದು ಇನ್ನೊಂದು ತಪ್ಪು ಅಂತ ಗೊತ್ತಾದ ಮೇಲೂ ನಂಬಿಕೆಯನ್ನು ಬಿಡದೇ ಇರುವಂತಹ ತಪ್ಪು ಭಾರತದಲ್ಲಿ ನಡೆದಷ್ಟು ಪ್ರಪಂಚದಲ್ಲಿ ಎಲ್ಲಿಯೂ ನಡೆಯೋದು. ಸರಿ, ಆಮೇಲೆ ಹಾಗಾದ್ರೆ ಏನು ಆತ್ಮದ ಸೈಜ್ ಏನು? ಆತ್ಮ ಅನ್ನೋದು ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್, ಎಲ್ಲಕ್ಕಿಂತ ಅತ್ಯಂತ ಸೂಕ್ಷ್ಮವಾದ ವಸ್ತು ಆತ್ಮ ಅಂತ ಕೊನೆಗೆ ವೇದಾಂತದಲ್ಲಿ ತೀರ್ಮಾನ ಮಾಡಿದೆ. ಅದು ಅಣು.
ಹಾಗಾದರೆ ಎಲ್ಲಿದೆ ಆತ್ಮ ಅಂತ ಚರ್ಚೆ ಬಂತು. ಆತ್ಮ ಅಣು ಅದು ಎಲ್ಲಿದೆ? ಅದಕ್ಕೆ ಹೃದಿಶೇಷ ಆತ್ಮ. ಉಪನಿಷತ್ಕಾರರು ಅದನ್ನು ಯೋಚನೆ ಮಾಡಿ ಋಷಿಗಳು ಹೇಳಿದರು ಆತ್ಮ ಇರುವುದು ಹಾರ್ಟಿನಲ್ಲಿ. ಅದರಿಂದಲೇ ಜೀವದ ಮುಖ್ಯ ಕೇಂದ್ರ ಸ್ಥಾನ ಹಾರ್ಟ್. ಅಂದರೆ ನಾವು ಒಬ್ಬ ಸತ್ರ ಹಾರ್ಟ್ ಫೈಲ್ ಆತ್ಮ ಅಂತ ಹೇಳ್ತೇವೆ ನಾವು. ಅಂದರೆ ಅದರ ಫಂಕ್ಷನಿಂಗ್ ಸೆಂಟರ್ ಎಲ್ಲಿರೋದು? ಹೃದಿಶೇಷ ಆತ್ಮ. ಆತ್ಮ ಅಣುವಿಗಿಂತ ಅಣು, ಅದು ಹೃದಯದ ಮಧ್ಯದಲ್ಲಿ ಥೈಮಸ್ ಗ್ಲ್ಯಾಂಡ್ ಅಂತ ಹೇಳ್ತೇವಲ್ಲ, ಥೈಮಸ್ ಗ್ಲ್ಯಾಂಡಿನ ಒಳಗೆ ಇರತಕ್ಕಂಥ ಒಂದು ಸ್ಪೇಸಿನಲ್ಲಿ ಆತ್ಮ ಇದೆ. ಅದರ ಸೆನ್ಸೇಷನ್ ಇಡೀ ದೇಹದಲ್ಲಿ ಯಾಕೆ ಬರುತ್ತೆ ಅಂತ ಮತ್ತೆ ಪ್ರಶ್ನೆ ಬಂತು. ಆತ್ಮ ಅಲ್ಲಿ ಇದ್ದರೆ ಕೈ ಮುಟ್ಟಿದ್ರು ನಮಗೆ ಗೊತ್ತಾಗುತ್ತೆ, ಕಾಲು ಮುಟ್ಟಿದ್ರು ಗೊತ್ತಾಗುತ್ತೆ, ತಲೆ ಮುಟ್ಟಿದ್ರು ಗೊತ್ತಾಗುತ್ತೆ, ಇಲ್ಲಿ ಮುಳ್ಳು ಚುಚ್ಚಿದ್ರೆ ತಕ್ಷಣ ಕೈಯಲ್ಲಿ ಹೋಗುತ್ತೆ. ಆ ಸೆನ್ಸೇಷನ್ ಯಾಕೆ ಬಂತು? ಆತ್ಮ ಇಲ್ಲಿ ಒಂದೇ ಇರುವ ಅಂದರೆ ಆತ್ಮ ಅಲ್ಲೇ ಇರೋದು. ಆದರೆ ಯಾಕೆ ಹೋಗುತ್ತೆ ಅಂದರೆ ಇವಾಗ ಲೈಟ್ ಹಾಕಿದ್ದಾರೆ, ಅಲ್ಲಿ ಲೈಟ್ ಎಲ್ಲಿದೆ? ಅಲ್ಲಿದೆ. ಬೆಳಕೆಲ್ಲಿದೆ? ಇಲ್ಲೂ ಇದೆ. ಹಾಗಾದರೆ ಆತ್ಮ ಅಂದರೆ ಬಲ್ಬಿನ ಒಳಗಿರ್ತಕ್ಕಂಥ ಜ್ಯೋತಿ, ಅದರ ಪ್ರಕಾಶ ಇಡೀ ದೇಹದಲ್ಲಿದೆ. ಎಲ್ಲಿ ಎಲ್ಲ ಅದರ ಪ್ರಕಾಶದ ವ್ಯಾಪ್ತಿ ಇದೆ, ಅಲ್ಲಿ ಎಲ್ಲ ಸೆನ್ಸೇಷನ್ ಇದೆ. ಹೀಗೆ ಇದು ಕೊನೆಯದಾಗಿ ಉಳಿದ ಸಿದ್ಧಾಂತ. ಹೃದಯದಲ್ಲಿ ಆತ್ಮ ಇದ್ದಾನೆ, ಆತ್ಮದ ಪ್ರಕಾಶ ದೇಹದ ತುಂಬ ವ್ಯಾಪಿಸಿದೆ, ಅದರ ಇಡೀ ದೇಹದಲ್ಲಿ ಸೆನ್ಸೇಷನ್ ಇದೆ. ಇದು ಭಾರತೀಯ ತತ್ವಚಿಂತನೆಯಲ್ಲಿ ಕೊನೆಯದಾಗಿ ಉಳಿದಂಥ ಸಿದ್ಧಾಂತ. ಅದಕ್ಕೆ ಒಂದು ಶಾಸ್ತ್ರಕಾರ ಹೇಳಿದರು, ಇದು ನಮ್ಮ ಇನ್ವೆನ್ಷನ್ ಅಲ್ಲ, ಪ್ರತಿಯೊಬ್ಬನಿಗೂ ಕೂಡ ತನಗೆ ತನ್ನ ಆತ್ಮ ಎಲ್ಲಿದೆ ಅನ್ನೋದು ಅಂತತಃ ಗೊತ್ತಿದೆ. ಆದರೆ ಗೊತ್ತಿದೆ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಯಾಕೆಂದರೆ ಯಾರೇ ಆಗಲಿ, ನಾನು ಅಂತ ಹೇಳುವ ಏನು ಮಾಡ್ತಾನೆ, ನಾನು ಹೇಳ್ತೇನೆ ಅಂತ, ಅದೇನು ಕೈಯಲ್ಲಿ ಹೋಗುತ್ತೆ. ನಾನು ಹೇಳ್ತೇನೆ ಅಂತ ತಲೆ ಚಚ್ಕೋಬಹುದಲ್ಲ, ತೊಡೆ ಚಚ್ಕೋಬಹುದು, ದುರ್ಯೋಧನ ಹಾಗೆ. ಏನು ಯಾವನೇ ಒಬ್ಬ ಸಣ್ಣ ಹುಡುಗನನ್ನು ಹೇಳು, ಎಂಥ ಹಳ್ಳಿಯ ತಜ್ಞನಾದರೂ ನಾನು ಅಂದ್ರೆ ಇಲ್ಲಿಗೆ ಹೋಗುತ್ತೆ. ಯಾಕೆಂದರೆ ಹಿ ನೋಸ್ ದಟ್ ಹಿ ಇಸ್ ದೇರ್. ಆದರೆ ಅವನಿಗೆ ಗೊತ್ತಿದೆ, ಸುಪ್ತ ಪ್ರಜ್ಞೆಯಲ್ಲಿ ಗೊತ್ತಿದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಎಲ್ಲಿದೆ ಅನ್ನೋ ಗೊತ್ತಿಲ್ಲ. ಕೆಲವು ತುಂಬ ಅವರಿಗೆ ಆತ್ಮ ಇದೆ ಎಂದು ಗೊತ್ತಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ಹಳ್ಳಿಯವರಿಗೆ ತುಂಬ ಓದೋರಿದ್ದಾರೆ, ಅವರಿಗೆ ಆತ್ಮ ಉಂಟು ಎಲ್ಲೋದ್ರೂ ಗೊತ್ತಿಲ್ಲ. ಅವರಿಗೆ ಕಾಲೇಜಲ್ಲಿ ಓದಿದ ಮೇಲೆ ಆತ್ಮ ಅಂತ ಅನ್ನೋದು ನೋಡ್ಕೊಂಡು ಸಂಶಯ ಶುರುವಾಯಿತು, ಯಾವುದೂ ಗೊತ್ತಿಲ್ಲ. ಹೆಚ್ಚು ಹೆಚ್ಚು ಓದಿದ ಹಾಗೆ ನಮ್ಮ ಜನ ಹೆಚ್ಚು ಹೆಚ್ಚು ದಡ್ಡರಾಗ್ತಾ ಬಂದರು. ಚಿಂತನಶೀಲತೆಯನ್ನು ಕಳ್ಕೊಂಡು ಬರೇ ಊರು ಹೊಡೆದು ಪಾಸಾಗ್ತಕ್ಕಂಥ ದಡ್ಡ ಪರಂಪರೆ ನಿರ್ಮಾಣ ಆಯಿತು. ಅದು ಮಾಡರ್ನ್ ಎಜುಕೇಷನ್ನಲ್ಲಿಯೂ ಅಷ್ಟೇ, ವೇದಾಂತದಲ್ಲೂ ಅಷ್ಟೇ. ವೇದಾಂತವೂ ಅಷ್ಟೇ, ಊರು ಹೊಡೆದು ಪಾಸಾಗುವ ದಡ್ಡ ವೇದಾಂತಿಗಳು ಇವತ್ತು ಕಾಣ್ತಾರೆ ಹೊರತು ಚಿಂತಕರೇ ಇಲ್ಲ. 3 ವರ್ಷದಲ್ಲೂ ಇಲ್ಲ. ಸರಿಯಾದ ಆಳವಾದ ಚಿಂತನೆ ಮಾಡ್ತಕ್ಕಂಥ ಮಂದಿ ಇದ್ದಿದ್ದರೆ ಇವತ್ತು ಈ ಮತ ಅದ್ಭುತವಾಗಿ ಬೆಳೀತಿದೆ. ಎಲ್ಲವೂ ಕೂಡ ಅವನಕ್ಕೊಂದು ಚಿಂತನೆ, ತರ್ಕ, ವಿಚಾರಧಾರೆ ಏನಿಲ್ಲ. ಕಣ್ಣು ಮುಚ್ಚಿ ನಂಬುವುದು, ಅದರ ಬಗ್ಗೆ ಪ್ರಶ್ನೆ ಮಾಡಬಾರದು. ಈ ಥರದ ಒಂದು ದಡ್ಡ ಚಿಂತಕರ ಪರಂಪರೆ ಬೆಳೆಯಿತು 3 ಮತದಲ್ಲಿ. ಹಾಗಾಗಿ ಶಂಕರನ ಮೊದಲು ಏನು ಹೇಳಿದರು ಅದು ತುಂಬ ತರ್ಕಬದ್ಧವಾಗಿತ್ತು ಆ ಕಾಲದಲ್ಲಿ. ಆದರೆ ಆತ್ಮ ಅಣು ಅಂತಾದ ಮೇಲೆ ಆತ್ಮ ಒಂದೇ ಆಗೋದು ಹೇಗೆ? ಈಗ ಹೋಯ್ತದು, ಬಿದ್ದು ಹೋಯ್ತು. ಆತ್ಮ ಅಣು ಆದರೆ ನನ್ನ ಹೃದಯದೊಳಗೆ ನನ್ನ ಆತ್ಮ ಇದೆ, ನಿಮ್ಮ ಹೃದಯದೊಳಗೆ ನಿಮ್ಮ ಆತ್ಮ ಇದೆ, ಅದು ಒಂದಾಗೋದು ಹೇಗೆ? ಸೊ ಆತ್ಮ ಅನಂತವಾಗಿದ್ದಾಗ, ಆಮ್ನಿಪ್ರೆಸೆಂಟ್ ಆಗಿದ್ದಾಗ ಶರೀರ ಒಂದಲ್ಲಿ ಒಂದು ಬೇರೆ ಅಂತ, ಶರೀರ ಅಂದರೆ ಒಂದೇ ಆತ್ಮ. ತುಂಬ ಚೆನ್ನಾಗಿತ್ತು. ಶಂಕರರು ಏಕಾತ್ಮವಾದವನ್ನು ಮಂಡಿಸುವಾಗ ನೈಯಾಯಿಕರ ಆತ್ಮ ಅನಂತ ಅನ್ನೋ ಕಲ್ಪನೆಯನ್ನು ಇಟ್ಟುಕೊಂಡು ಮಾಡಿದರು. ಅನಂತರ ನೈಯಾಯಿಕರು ಮಾಡಿದ ಪೆದ್ದುತನ ಬಿದ್ದು ಹೋಯಿತು ಮೊದಲು. ಹಾಗಾಗಿ ಒಂದು ತಪ್ಪು ಹುಟ್ಟೋದಕ್ಕೆ ಕಾರಣ ಇನ್ನೊಂದು ತಪ್ಪು. ನೈಯಾಯಿಕರು ಮಾಡಿದ ತಪ್ಪಿನಿಂದ ಆತ್ಮ ಒಂದು ಅಂತಕ್ಕಂಥ ಕಾನ್ಸೆಪ್ಟ್ ಬಂತು. ಆತ್ಮ ಒಂದು ಅನ್ನೋ ಕಾನ್ಸೆಪ್ಟ್ ಬರಲಿಕ್ಕೆ ಕಾರಣವೇ ನೈಯಾಯಿಕರ ಅಪಸಿದ್ಧಾಂತ. ನೈಯಾಯಿಕರು ಇಂಥದ್ದೇ ಅಪಸಿದ್ಧಾಂತಗಳೇ ಮಾಡಿ ನೋಡಿ. ನಿಮ್ಗೊಂದು ದೃಷ್ಟಾಂತ ಹೇಳ್ತೇನೆ, ಅವ್ರ ಸಂಖ್ಯೆ ಎಷ್ಟು ಅಂತ. ನೈಯಾಯಿಕರಲ್ಲಿ ಅಂದರೆ ನಗು ಬರುತ್ತೆ ನಮಗೆ. ಮಕ್ಕಳು ಹೀಗೆ ಹೇಳೋಲ್ಲ. ಪದಾರ್ಥ ಅನ್ನೋದು ಕೊನೆಯ ಸಂಖ್ಯೆ. ಪದಾರ್ಥ ಅಂದರೆ ಪದದ ಅರ್ಧ, ಅದು ಕೊನೆಯ ಸಂಖ್ಯೆ, ಅದರ ಡಬ್ಬಲ್ ಪದ ಆಗಲೇಬೇಕಲ್ಲ. ಏಕತ್ವಾದಿ ಪರ. ಇಷ್ಟು ಫೂಲಿಶ್ ಆಗಿ ಜನರನ್ನು ಫೂಲ್ ಮಾಡಿದಂಥ ಏಕಮಾತ್ರ ಮತ ಅಂದರೆ ತರ್ಕ ಮತ. ಅದು ಈಗ ಎಲ್ಲಿ ಆಚರಣೆಯಲ್ಲಿಲ್ಲ, ಅದರ ನಗು ಬರುತ್ತೆ ಅದನ್ನು ಓದಿದರೆ. ಹಾಗಾಗಿ ಶಂಕರರು ಆ ಏಕವಾದವನ್ನು ತರ್ಕಶಾಸ್ತ್ರದವರು ಹೇಳಿರ್ತಕ್ಕಂಥ ಆತ್ಮ ಅನಂತ ಅನ್ನುವ ಕಲ್ಪನೆಯನ್ನು ಇಟ್ಟುಕೊಂಡು ನಮ್ಮ ಮುಂದಿಟ್ಟರು. ಅದರ ನಂತರ ಅದು ಬಿದ್ದು ಹೋಯಿತು. ಬಿದ್ದು ಹೋದ ಮೇಲೆ ರಾಮಾನುಜರು ಬಂದರು. ರಾಮಾನುಜರು ಬಂದರು, ಬೇರೆ ಬೇರೆ ಸಿದ್ಧಾಂತ ಬಂತು. ಬೇರೆ ಬೇರೆ ಸಿದ್ಧಾಂತ ಬಂದರೆ ಆಮೇಲೆ ಒಂದು ಸಮಸ್ಯೆ ಬಂತು. ಏನು ಅಂದರೆ ಈಗ ಆತ್ಮಗಳು ಅನಂತ ಆತ್ಮಗಳಿವೆ ಅಂತ ಆಯಿತು. ಅವರು ಒಬ್ಬೊಬ್ಬರಿಗೆ ಒಂದೊಂದು ಥರ ಯಾಕೆ? ಒಬ್ಬನಿಗೆ ಸುಖ, ಒಬ್ಬನಿಗೆ ದುಃಖ, ಒಬ್ಬನಿಗೆ ಬಡತನ, ಒಬ್ಬನಿಗೆ ಶ್ರೀವಂತಿಕೆ, ಇದೆಲ್ಲ ಯಾಕೆ ಬಂತು
ಅನ್ನೋದು ಚಿಂತನೆ ಬಂತು. ಇದು ರಾಮಾನುಜರ ಕಾಲದಲ್ಲಿ ಬಂದ ಚಿಂತನೆ ಅಷ್ಟೇ. ಶಂಕರನಿಗೆ ಈ ಪ್ರಶ್ನೆಯೇ ಇಲ್ಲ, ಎಲ್ಲ ಒಂದೇ. ಅದು ಯಾವ ಮೇಲೆ ಕೀಳು ಏನಿಲ್ಲ, ಅದು ಬರೀ ಕಾಣೋದಷ್ಟೇ. ಆ ದೇಹ ಹೋಗಿಬಿಟ್ರೆ ಆಮ್ನಿಪ್ರೆಸೆಂಟ್ ಸೋಲ್ ರಿಮೇನ್ಸ್, ಏನೂ ಇಲ್ಲ. ಇಲ್ಲಿ ಹಾಗಲ್ಲ, ಬೇರೆ ಬೇರೆ ಇದ್ದಾರೆ, ಅವರಿಗೆ ಸುಖ ದುಃಖ ಅನುಭವ ಇದೆ. ಅವರ ಪ್ರಕಾರ ಸುಖ ದುಃಖ ಅನುಭವ ಅನ್ನೋದು ಕೂಡ ಇಲ್ಯೂಷನ್, ನಮಗೆ ಅನಿಸಿಕೆ ಅಷ್ಟೇ, ಅದು ಏನೂ ಇಲ್ಲ. ರಾಮ ಹಾಗಲ್ಲ, ಸತ್ಯವಾಗಿಯೂ ಸುಖ ಉಂಟು, ಸತ್ಯವಾಗಿಯೂ ದುಃಖ ಉಂಟು. ಹಾಗಾದರೆ ಒಬ್ಬ ಸುಖಿ ಒಬ್ಬ ದುಃಖಿ ಯಾಕೆ? ಒಬ್ಬ ಶ್ರೀಮಂತ, ವೈ ದಿಸ್ ಡಿಸ್ಕ್ರಿಮಿನೇಷನ್? ಆತ್ಮ ಅನಂತ ಅಂತ ಕೂಡಲೇ ಅವ್ರಿಗೆ ಈ ಪ್ರಶ್ನೆ ಬಂತು, ಒಂದೊಂದು ಆತ್ಮನಿಗೆ ಒಂದೊಂದು ಪ್ರಾರಬ್ಧ ಕರ್ಮ ಯಾಕೆ? ಅದಕ್ಕೆ ಪ್ರಾರಬ್ಧ ಕರ್ಮ. ಅವ್ರು ಹಿಂದೆ ಮಾಡಿದ ಕರ್ಮದ ಪ್ರಾರಬ್ಧಪ್ಪ ಆಯಿತು. ಈ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ದುಃಖ ಪಟ್ಟ, ಯಾಕಂದರೆ ಅವ್ನು ಹಿಂದೆ ತಪ್ಪು ಮಾಡಿದ, ಅದು ಬಂತು. ಆ ಜನ್ಮದಲ್ಲಿ ಯಾಕೆ ತಪ್ಪು ಮಾಡಿದ? ಅದರ ಹಿಂದಿನ ಜನ್ಮದಲ್ಲಿ. ಆ ಜನ್ಮದಲ್ಲಿ ಯಾಕೆ ಮಾಡಿದ? ಅದರ ಎಲ್ಲ ಒಂದು ಸೃಷ್ಟಿಯ ಪ್ರಾರಂಭ ಇರಬೇಕಲ್ಲ. ಮೊದಲ ಸೃಷ್ಟಿಯಲ್ಲಿ ಹೇಗೆ ಬಂತು? ಸೊ ಪುನಃ ಸಮಸ್ಯೆ ಆಯಿತು. ಸೃಷ್ಟಿಯಾಗುವ ಮೊದಲನೆಯ ಸೃಷ್ಟಿಯಲ್ಲಿ ಅವನು ಒಂದೇನೋ ಮಾಡಿದ, ಅದರ ಫಲದ ನಂತರದ ಕರ್ಮಗಳು ಅದರದ್ದೇ ಪ್ರಾರಬ್ಧ, ಅದರದ್ದೇ ಮುಂದುವರಿಕೆ, ಅದರದ್ದೇ ಮುಂದುವರಿಕೆ, ಅದರದ್ದೇ ಮುಂದುವರಿಕೆ. ಆದರೆ ಮೊಟ್ಟ ಮೊದಲ ಸೃಷ್ಟಿಯಲ್ಲಿ ಜೀವ ಒಳ್ಳೆಯದನ್ನೋ ಕೆಟ್ಟದ್ದನ್ನೋ ಯಾಕೆ, ಅಲ್ಲಿ ಒಳ್ಳೇದು ಮಾಡಿದ್ರೆ ಮುಂದೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮೊದಲನೆಯ ಸೃಷ್ಟಿಯಲ್ಲಿ ಅವನು ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಯಾಕೆ ಮಾಡ್ತಾನೆ ಅಂತ ಒಂದು ಸಮಸ್ಯೆ ಬಂತು. ಅದಕ್ಕೆ ರಾಮಾನುಜಿಯ ಪಂಥದವರು ಏನು ಮಾಡಿದರು, ಅದೊಂದು ಸಮಸ್ಯೆ ಆಯ್ತಲ್ಲ. ಅದಕ್ಕೆ ಜೀವನಿಗೆ ದತ್ತ ಸ್ವಾತಂತ್ರ್ಯ ಅಂತ ಒಂದಿದೆ ಅಂತ ಶುರು ಮಾಡಿ. ಜೀವನಿಗೆ ದತ್ತ ಸ್ವಾತಂತ್ರ್ಯ ಇದೆ ಅಂತ ಅಂದರೆ ಭಗವಂತ ಆ ಮೊದಲನೇ ಸೃಷ್ಟಿಯಲ್ಲಿ ತಾನು ಇಂಟರ್ಫಿಯರ್ ಆಗೋದಿಲ್ಲ ಅಂತೆ, ಅವನಿಗೆ ಸ್ವಾತಂತ್ರ್ಯ ಕೊಟ್ಟು ಬಿಡ್ತಾನೆ, ನೀನು ಏನು ಬೇಕಾದ್ರೆ ಮಾಡ್ಕೊಂಡು. ಆವಾಗ ಅವನು ತನ್ನ ಸ್ವಂತ ಬುದ್ಧಿಯಿಂದ ತಪ್ಪು ಮಾಡಿದ್ರು ಮಾಡ್ಬೋದು, ಒಳ್ಳೇದು ಮಾಡ್ಬೋದು. ಅದು ಏನು ಮಾಡಿದ್ರು ಅದರ ನಂತರ ಅದಕ್ಕೆ ಸರಿಯಾಗಿ ದೇವರು ಫಲ ಕೊಡ್ತಾನೆ. ಅಂದರೆ ಮೊದಲನೆಯ ಸೃಷ್ಟಿಯಲ್ಲಿ ದೇವರು ಇಂಟರ್ಫಿಯರ್ ಆಗುವುದಿಲ್ಲ, ಅವನಿಗೆ ಸ್ವಾತಂತ್ರ್ಯ ಕೊಡ್ತಾನೆ ಅಂತ. ಈ ದತ್ತ ಸ್ವಾತಂತ್ರ್ಯ ಅನ್ನೋ ಕಾನ್ಸೆಪ್ಟು ಮಾಧ್ವರದ್ದಲ್ಲ, ರಾಮಾನುಜಿಯರದು. ಅದನ್ನು ಇವತ್ತು ಮಾಧ್ವರು ಹೇಳ್ತಾ ಇದ್ದಾರೆ. ಎಲ್ಲ ಒಂದಕ್ಕೊಂದು ಕನ್ಫ್ಯೂಷನ್ ಅಂದರೆ ಯಾರಿಗೂ ಯಾವುದು ಸರಿಯಾಗಿ ಗೊತ್ತಿಲ್ಲ. ರಾಮಾನುಜರು ಹೇಳಿದ್ರು ದತ್ತ ಸ್ವಾತಂತ್ರ್ಯ ಇದೆ. ಯಾವಾಗ ಅಂದರೆ ಒಂದೇ ಪ್ರಥಮ ಜನ್ಮದಲ್ಲಿ ಜೀವನಿಗೆ ಭಗವಂತ ಸ್ವಾತಂತ್ರ್ಯ ಕೊಟ್ಟು ನೀನು ಏನು ಬೇಕಾದ್ರೆ ಮಾಡುವನು. ಅವಾಗ ಏನು ಮಾಡಿದನೋ ಅದಕ್ಕೆ ತಕ್ಕಂತೆ ಮತ್ತೆ ಅವನು ಇಂಟರ್ಫಿಯರ್ ಆಗಿ ಫಲ ಕೊಡ್ತಾನೆ ಅಂತ. ಅಲ್ಲ, ಹಾಗಾದರೆ ಭಗವಂತನ ನೆರವಿಲ್ಲದೆ ನಮಗೆ ಮಾಡಲಿಕ್ಕೆ ಬರುತ್ತೆ ಅಂತ ಆಯಿತು. ಮೊದಲನೇ ಜನ್ಮದಲ್ಲಿ ಆಗಿದೆ ಅಲ್ಲ, ಮತ್ತೆ ಎರಡನೇ ಜನ್ಮದ ದೇವರು ಮುಗುದೂರು ಯಾಕೆ ಅಧಿಕ ಪ್ರಸಂಗ ದೇವರಿಗೆ ನಮಗೆ ಸ್ವಾತಂತ್ರ್ಯ ಕೂಡ ನಾವೇ ಮಾಡ್ಬೋದಲ್ಲ. ಸೊ ಈ ವಾದವು ಬಿದ್ದು ಹೋಯಿತು. ಹಾಗಾದರೆ ಏನು ಕಥೆ? ಆಗ ದತ್ತ ಸ್ವಾತಂತ್ರ್ಯ ಅನ್ನೋದು ಅರ್ಥ ಏನಾಗೋದು? ಅದಕ್ಕೆ ಅರ್ಥವೇ ಇಲ್ಲ, ಅದು ಹುಚ್ಚರ ಹಾಗೆ ಫಿಲಾಸಫಿ. ಅದು ದತ್ತ ಸ್ವಾತಂತ್ರ್ಯ ಇಲ್ಲ. ಮತ್ತೇನು ಅಂದರೆ ಸ್ವಾತಂತ್ರ್ಯ ಅನ್ನೋದು ಭಗವಂತನ ಲಕ್ಷಣ. ಅದನ್ನು ಇನ್ನೊಬ್ಬರಿಗೆ ಕೊಡೋದು ಹೇಗೆ? ನನ್ನ ಅಂಗಿ ಇನ್ನೊಬ್ಬರಿಗೆ ಕೊಡ್ಬೋದು, ನನ್ನ ಕ್ವಾಲಿಟಿ ಇನ್ನೊಬ್ಬರಿಗೆ ಕೊಡೋದು ಹೇಗೆ ರೀ? ಅಂದರೆ ಭಗವಂತನ ಲಕ್ಷಣ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಅದು ದತ್ತ ಸ್ವಾತಂತ್ರ್ಯ, ಜೀವನಿಗೆ ದತ್ತ ಸ್ವಾತಂತ್ರ್ಯ ಕೂಡ ಇಲ್ಲ ಅಂದರು ಮಧ್ವಾಚಾರ್ಯ. ನಹಿ ಪ್ರತಿಬಿಂಬ ಕ್ರಿಯ. ಜೀವರು ಅಂತಂದರೆ ಪ್ರತಿಬಿಂಬಗಳು. ಪ್ರತಿಬಿಂಬಗಳಿಗೆ ಬಿಂಬದಿಂದ ಬಿಟ್ಟು ಸ್ವತಂತ್ರವಾದ ಕ್ರಿಯೆ ಇಲ್ಲ. ಉಂಟಾ? ಕನ್ನಡಿಯಲ್ಲಿ ನಾವು ಕನ್ನಡಿ ಎದುರು ನಿಂತುಕೊಳ್ತೇವೆ, ನಮ್ಮ ಪ್ರತಿಬಿಂಬ ಕನ್ನಡಿ. ಆ ಕನ್ನಡಿಯಲ್ಲಿ ಇರ್ತಕ್ಕ ನಮ್ಮ ರೂಪ, ಕನ್ನಡಿಯಲ್ಲಿ ಕಾಣುವ ನಮ್ಮ ಪ್ರತಿಬಿಂಬ, ಅದರಲ್ಲಿ ಚಲನೆ ಆಗಬೇಕಾದ್ರೆ ನಾವು ಚಲಿಸಬೇಕಲ್ಲ. ನಾವು ಸ್ಟಡಿಯಾಗಿ ನಿಂತರ ಅದು ಚಲಿಸುತ್ತಾ? ಹಾಗಾದರೆ ಪ್ರತಿಬಿಂಬದಲ್ಲಿ ಸ್ವತಂತ್ರವಾಗಿ ಕ್ರಿಯೆ ಇರುವುದೇ ಸಾಧ್ಯ ಇಲ್ಲ. ಬಿಂಬದ ಕ್ರಿಯೆ ಅಲ್ಲಿ ರಿಫ್ಲೆಕ್ಟ್ ಆಗೋದು. ಆದ್ದರಿಂದ ಪ್ರತಿಬಿಂಬಕ್ಕೆ ಸ್ವತಂತ್ರ ಕ್ರಿಯೆ ಇಲ್ಲ, ದತ್ತ ಸ್ವಾತಂತ್ರ್ಯವಿಲ್ಲ ಅಂತ ಹೇಳಿದರು ಆಚಾರ್ಯರು. ಅನಂತರದ ಮಾಧ್ವರಿಗೆ ಇದು ತಿಳಿಲೇ ಇಲ್ಲ. ದತ್ತ ಸ್ವಾತಂತ್ರ್ಯ ಅನ್ನೋದೊಂದು ಪ್ರಕರಣವೇ ಶುರುವಾಗೋಯಿತು. ವಾಸ್ತವಿಕವಾಗಿ ಮಧ್ವ ಸಿದ್ಧಾಂತದಲ್ಲಿ ದತ್ತ ಸ್ವಾತಂತ್ರ್ಯ ಇಲ್ಲ. ಹಾಗಾದರೆ ಏನು ಕಥೆ ಅಂತ, ಜೀವಕ್ಕೆ ಒಬ್ಬನಿಗೆ ಪುಣ್ಯ, ಒಬ್ಬನಿಗೆ ಪಾಪ, ಒಬ್ಬನಿಗೆ ಸುಖ, ಒಬ್ಬನಿಗೆ ದುಃಖ, ಒಬ್ಬನಿಗೆ ಬಡತನ, ಒಬ್ಬನಿಗೆ ಸಿರಿವಂತಿಕೆ, ಒಬ್ಬನಿಗೆ ಪಾರ್ಟಿ ಕಾರು, ಒಬ್ಬನಿಗೆ ಎತ್ತಿನ ಗಾಡಿಯೂ ಇಲ್ಲ, ಚಪ್ಪಲಿ ಇಲ್ಲದ ಕಾರು, ಇದೆಲ್ಲ ಏನು ಕಥೆ? ಅದಕ್ಕೆ ಒಂದು ಸ್ವಭಾವವಾದ ಅನ್ನೋದು ಪ್ರಾರಂಭ ಆಯಿತು. ಪ್ರತಿಯೊಬ್ಬ ಜೀವನಿಗೆ, ಪ್ರತಿಯೊಂದು ಜೀವ ಬೇರೆ ಬೇರೆ, ಹೌದಾ? ಅದು ಆಲ್ ಆರ್ ಈಕ್ವಲ್ ಅಂತ ಅವ್ರು ಹೇಳಿದರು. ಈಕ್ವಲ್ ಆದರೆ ಈ ಡಿಫರೆನ್ಸ್ ಯಾಕೆ ಬಂತು ಅನ್ನೋದು ಉತ್ತರ ಕೊಡಬೇಕಾಯ್ತು. ಅನಂತರ ಒಂದು ಆಚಾರ್ಯರು ಹೇಳಿದರು, ಎಲ್ಲರೂ ಈಕ್ವಲ್ ಅನ್ನೋದೇ ತಪ್ಪು. ಯಾಕೆಂದರೆ ಎರಡು ವಸ್ತು ಸಮಾನವಾದದ್ದು ಸೃಷ್ಟಿಯಲ್ಲಿ ಎಲ್ಲಿಯೂ ಇಲ್ಲ. ನೋ ಟೂ ಥಿಂಗ್ಸ್, ನಾಟ್ ಈವನ್ ಟೂ ಲೀವ್ಸ್ ಆಫ್ ಎ ಟ್ರೀ ಆರ್ ಈಕ್ವಲ್. ಒಂದೇ ಥರದ ಎರಡು ವಸ್ತುವೇ ಇಲ್ಲ ಪ್ರಪಂಚ. ಇದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾದದ್ದು. ಮತ್ತು ಇನ್ನೊಂದು ತಮಾಷೆ ಏನು ಅಂದರೆ, ಒಂದೇ ಥರದ ಎರಡು ವಸ್ತು ಮಾಡೋದು, ಕಾಪಿ ಮಾಡೋದು ಮನುಷ್ಯರ ಬುದ್ಧಿ. ಭಗವಂತ ತನ್ನ ಕೃತಿಯನ್ನು ಕೂಡ ತಾನು ಕಾಪಿ ಮಾಡುವಲ್ಲ. ಯಾಕಂದ್ರೆ ನೋಡಿ, ಸೃಷ್ಟಿಯಲ್ಲಿ ನೋಡಿ, ಹೆಬ್ಬೆಟ್ಟು
ಕೋಟಿ ಕೋಟಿ ಹೆಬ್ಬೆಟ್ಟು ಹಿಂದೆ ಆಗಿ ಹೋಗಿದೆ. ಈಗ ಕೋಟಿ ಜನ ಇದ್ದಾರೆ, ಕೋಟಿಗಟ್ಟಲೆ ಜನ ಇದ್ದಾರೆ. ಮುಂದೆ ಕೋಟಿಗಟ್ಟಲೆ ಪ್ರಾಣಿಗಳು ಸೃಷ್ಟಿಯಾಗಲಿಲ್ಲ. ಯಾವ ಹೆಬ್ಬೆಟ್ಟು ಒಂದರಿಂದ ಒಂದು ಸೃಷ್ಟಿ ಮಾಡಲಿಲ್ಲ ದೇವರು. ಯಾಕಂದರೆ ಅದು ಒಬ್ಬ ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಚಿಹ್ನೆ ಇದೆ ಇವತ್ತು ಕಾನೂನು ಪ್ರಕಾರ. ಹಾಗೆ ಒಂದೇ ಥರದ ಎರಡು ವಸ್ತುವನ್ನು ಭಗವಂತ ಸೃಷ್ಟಿ ಮಾಡಲೇ ಇಲ್ಲ. ಪರಮಾಣುವರಿಗೆ ಇಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಇದೆ. ಒಂದು ಪರಮಾಣುವರಿಗೆ ಇಲೆಕ್ಟ್ರಾನ್, ಇನ್ನೊಂದು ಪರಮಾಣು ಇಲೆಕ್ಟ್ರಾನ್ ಒಂದೇ ಥರ ಇಲ್ಲ. ಹಾಗಾಗಿ ಯಾವ ವಸ್ತುವು ಒಂದೇ ಥರದ ಎರಡು ವಸ್ತು ಇಲ್ಲ. ಹಾಗಾಗಿ ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಇಂಡಿವಿಜುವಲ್ ನೇಚರ್ ಇದೆ. ಎಲ್ಲರೂ ಒಂದೇ ಥರ ಅಲ್ಲೇ ಅಲ್ಲ. ನನ್ನ ಸ್ವಭಾವದಂತೆ ನಾನು ಬೆಳೆಯೋದು, ನಿಮ್ಮ ಸ್ವಭಾವದಂತೆ ನೀವು ಬೆಳೆಯೋದು. ಹಾಗಾಗಿ ಇಂಡಿವಿಜುವಲ್ ನೇಚರ್ ಎಂತೋ ಅಂತೂ ಅವನು ಕರ್ಮ ಮಾಡ್ತಾನೆ. ಹಾಗಾಗಿ ಕರ್ಮದ ಮೂಲ ಎಲ್ಲಿಂದರೆ ಕರ್ಮ ಮಾಡುವಂಥ ಆ ಕರ್ಮದ ಶಕ್ತಿ. ಏನು ಕರ್ಮ ಮಾಡಬೇಕು? ಈಗ ಉದಾಹರಣೆಗೆ ಒಂದು ಮರ ಇದೆ, ದೊಡ್ಡ ಮರ, ಆಲದ ಮರ. ಆಲದ ಬೀಜ ಉಂಟಲ್ಲ, ಅದು ಸಣ್ಣದು, ಒಂದು ಸಾಸಿವೆ ಕಾರಣಾಗಿರುತ್ತೆ. ಅದನ್ನು ಬಿತ್ತಿದರೆ ದೊಡ್ಡ ಆಲದ ಮರ ಆಗುತ್ತೆ. ಆ ಆಲದ ಮರಕ್ಕೆ ಕಾರಣವಾಗಿರತಕ್ಕಂಥ ಶಕ್ತಿ ಆ ಬೀಜದಲ್ಲಿದೆ. ಆದರೆ ನೀವೇನು ಮಾಡೋದು ಕಾಣೋಲ್ಲ. ಸೊ ಕಾಣದ ಶಕ್ತಿಯಿಂದ ಕಾಣುವ ವ್ಯಕ್ತಿ. ಹಾಗೆ ಜೀವದಲ್ಲಿ ಕಾಣದ ಕರ್ಮ ಶಕ್ತಿ ಇದೆಯಲ್ಲ, ಅದು ಉತ್ಪತ್ತಿ ಆದಾಗ ವ್ಯಕ್ತವಾಗುತ್ತೆ. ಹೊತ್ತು ಇಲ್ಲದೇ ಇದ್ದದ್ದು ಬರುವುದಲ್ಲ, ಇದ್ದದ್ದು ವ್ಯಕ್ತವಾಗುವುದು. ಆ ಶಕ್ತಿ ರೂಪವಾಗಿ ಪ್ರತಿಯೊಬ್ಬನಲ್ಲಿಯೂ ಒಂದೊಂದು ಸ್ವಭಾವ ಇದೆ. ಆ ಸ್ವಭಾವದ ಶಕ್ತಿ ಅವನು ಹುಟ್ಟಿ ಜನ್ಮದಲ್ಲಿ ಅಭಿವ್ಯಕ್ತ ಆಗ್ತದೆ. ಹಾಗಾಗಿ ಜೀವ ಸ್ವಭಾವವಾದ ಬರೇ ಜೀವಕ್ಕಲ್ಲ. ಈಗ ನೋಡಿ, ಗಿಡಗಳಿವೆ, ನೂರಾರು ಬಗೆಯ ವೆಜಿಟೇಬಲ್ಸ್ ಇವೆ. ಅದೆಲ್ಲಕ್ಕೂ ನೀವು ಬೀಜ ಹಾಕಿದರೆ, ಇದನ್ನು ಉಪನಿಷತ್ತು ಹೇಳಿತು, ಬೀಜ ಹಾಕಿದರೆ ಒಂದೊಂದು ಬೀಜದಿಂದ ಒಂದೊಂದು ಫಲ ಆಗುತ್ತೆ. ಹಾಗಲಕಾಯಿ ಕಹಿಯೇ, ಅದು ಸಿಹಿ ಆಗೋದು ಸಾಧ್ಯ ಇಲ್ಲ. ಮಾವಿನ ಹಣ್ಣು ಸಿಹಿಯೇ, ಹುಣಸೆಕಾಯಿ ಹುಳಿಯೇ. ಅದು ಯಾಕ್ರಿ? ವೈ ದಿಸ್ ಡಿಸ್ಕ್ರಿಮಿನೇಷನ್ ಅಂತ ಕೇಳ್ತಾರೆ ಯಾರಾದರೂ. ದೇವರು ಒಂದೇ ಥರ ಮಾಡಬೇಕಿತ್ತಲ್ವ? ಎಲ್ಲ ಒಂದು ಹುಳಿ, ಒಂದು ಖಾರ, ಒಂದು ಉಪ್ಪನ್ನು ಮಾಡಿಲ್ಲ, ಸಮುದ್ರದಲ್ಲಿ ಬಿಟ್ಟ. ಒಂದು ಖಾರ, ಒಂದು ಹುಳಿ, ಒಂದು ಒಗರು, ಒಂದು ಕಹಿ. ಈ ಯಾಕೆ ಮಾಡಿದ ದೇವರು? ಯಾಕೆಂದರೆ ಸೃಷ್ಟಿಯಲ್ಲಿ ಇರುವ ವೈಚಿತ್ರ್ಯವೇ ಸೃಷ್ಟಿಯ ಸೊಬಗು. ಒಂದು ತಮಾಷೆ ಏನು ಅಂದರೆ, ಒಂದೊಂದನ್ನು ಒಂದೊಂದು ಥರ ದೇವರು ಯಾಕೆ ಮಾಡಿದ ಅಂತ ಕೇಳ್ತಾರಲ್ವ. ಇವ್ರ ಮಾತು ಕೇಳಿ ಎಲ್ಲಾರು ಒಂದೇ ಥರ ಮಾಡಿಬಿಟ್ಟಿದ್ರೆ ವೈದಿಸ್ಮನೋಟ ನಿಂತ್ಕೊಳ್ಳೋದಿಲ್ಲ ಇವರು. ಅದು ಏನು ಮಾಡಿದ್ರು ಪ್ರಶ್ನೆ ಮಾಡ್ಬೋದು. ದಡ್ಡರ ಪ್ರಶ್ನೆಗೆ ದೇವರು ಕೂಡ ಉತ್ತರ ಸಾಧ್ಯಲ್ಲ. ಅದರಿಂದ ವೈ ದಿಸ್ ಮೊನೋಟನಿ, ವೆರೈಟಿ ಮಾಡಿದರೆ ವೈ ದಿಸ್ ವೇರಿಯೇಷನ್, ವೈ ದಿಸ್ ಡಿಸ್ಕ್ರಿಮಿನೇಷನ್ ಅಂತ. ಹಾಗಾಗಿ ಪ್ರಪಂಚದಲ್ಲಿ ಅದರದರ ಸ್ವಭಾವಕ್ಕೆ ತಕ್ಕಂತೆ, ಈಗ ಆ ಬೀಜದಲ್ಲೇ ಒಂದು ಸ್ವಭಾವ ಇದೆ. ಮಾವಿನ ಬೀಜದಲ್ಲಿ ಮಾವಿನ ಹಣ್ಣು, ಮಾವಿನ ಮರ ಆಗುವ ಸ್ವಭಾವ ಇದೆ. ಆ ಸ್ವಭಾವ ನೀವು ನಟ್ಟು ನೀರು ಎಳೆದಾಗ ವ್ಯಕ್ತ ಆಯಿತು. ಹಾಗೆ ಪ್ರತಿಯೊಂದು ಜೀವದಲ್ಲಿ ಅದು ವಿಕಾಸ ಆಗುವ ಸ್ವಭಾವ ಅದರ ಬೀಜದಲ್ಲಿಯೇ ಇದೆ. ಹಾಗೆ ಪ್ರತಿಯೊಬ್ಬ ಜೀವನದಲ್ಲಿ ವಿಕಾಸ ಏನಾಗಬೇಕೋ ಅದರ ಸ್ವಭಾವ ಆ ಬೀಜದಲ್ಲಿ ಜೀವನದಲ್ಲಿ ಇರುವುದುಂಟಲ್ಲ, ಅದು ವಿಕಾಸ ಆಗ್ತಾ ಹೋಗುತ್ತೆ. ಹಾಗಾಗಿ ಮೋಕ್ಷ ಅಂದರೆ ಎಲ್ಲರೂ ಒಂದಾಗುವುದಲ್ಲ. ಮೋಕ್ಷ ಅಂದರೆ ಎಲ್ಲರೂ ಒಂದೇ ಥರ ಆಗುವುದು ಅಲ್ಲ. ಶಂಕರರು ಹೇಳಿದ್ರು ಒಂದಾಗುವುದು ಅಂತ, ರಾಮಾನುಜರು ಹೇಳಿದ್ರು ಒಂದೇ ಥರ ಆಗುವುದು ಅಂತ. ಮತ್ತು ಎರಡೂ ಒಂದೇ ಥರ ಆಗುವುದೇ ಇಲ್ಲ ಯಾವತ್ತು. ಮತ್ತೇನಾಗುವುದು ಅಂದರೆ, ನನ್ನ ಮೋಕ್ಷ ಅಂದರೆ ನನ್ನ ವ್ಯಕ್ತಿತ್ವದ ಪೂರ್ಣ ವಿಕಾಸ, ನಿಮ್ಮ ಮೋಕ್ಷ ಅಂದರೆ ನಿಮ್ಮ ವ್ಯಕ್ತಿತ್ವದ ಪೂರ್ಣ ವಿಕಾಸ. ಹಾಗಾಗಿ ಮೋಕ್ಷದಲ್ಲಿ ಕೂಡ ಎಲ್ಲರೂ ಒಂದೇ ಥರ ಆಗುವುದಿಲ್ಲ, ಅವರ ವ್ಯಕ್ತಿತ್ವದ ಪೂರ್ಣ ವಿಕಾಸ ಆಗುತ್ತೆ. ಇದು ಅನಂತರ ಬಂದಂತ. ಅಂದರೆ ಜೀವ ಒಂದೇ ಇತ್ತು, ಅದು ಸರ್ವತಾಗಿತ್ತು, ಆಮೇಲೆ ಮಧ್ಯಮ ಪರಿಮಾಣ ಆಯಿತು, ಆಮೇಲೆ ಸೂಕ್ಷ್ಮ ಆಯಿತು, ಸೂಕ್ಷ್ಮವಾಗಿ ಎಲ್ಲ ಜೀವಗಳು ಒಂದೇ ಥರ ಅದು. ಆಮೇಲೆ ಒಂದೊಂದು ಜೀವಕ್ಕೆ ಒಂದೊಂದು ಸ್ವಭಾವ ಇದೆ, ಅದರ ಸ್ವಭಾವದಂತೆ ಅದು ಬೆಳವಣಿಗೆ ಹೊಂದುತ್ತೆ. ಹೀಗೆ ಬೆಳವಣಿಗೆ ಆದದ್ದು ಹೇಗೆ ಅನ್ನೋ ಒಂದು ಪ್ರೋಸೆಸ್ ಹೇಳಿ ನಿಮಗೆ. ಅದರಿಂದ ಮೊದಲು ಶಂಕರರು, ಅದರ ನಂತರ ಚರ್ಚೆ ಬಂದು ಜೀವ ಅಣು ಅಂತ ಆದಮೇಲೆ ರಾಮಾನುಜರು ಬಂದರು. ಅಣು ಆದರೆ ಎಲ್ಲ ಒಂದೇ ಥರ ಇರಬೇಕು ಅಂತ ಖಂಡಿತ ಅವರಿಗೆ. ನಾವು ಸಾಮಾನ್ಯ ಎಲ್ಲರೂ ಹಾಕಿ ಕಾಣೋದು, ಅದು ಎಂಥದ್ರಿ ಒಬ್ಬೊಬ್ಬರು ಒಂದೊಂದು ಥರ, ಎಲ್ಲ ದೇವರು ಸೃಷ್ಟಿ ಮಾಡಿದ್ದು ಒಂದೇ ಥರ ಇರಬೇಕಲ್ವ ಅಂತ ಇವತ್ತಿಗೂ ಬಹಳ ಜನ ಮಾತಾಡ್ತಾರೆ. ಹಾಗಾಗಿ ಎಲ್ಲ ಒಂದೇ ಥರ ಅಂತ ಹೇಳಿಬಿಟ್ರು ರಾಮಾನುಜರು. ಅದು ಮತ್ತೆ ಪ್ರತೀತಿ ಆಯ್ತು. ಮತ್ತೆ ಹಾಗೆ ವೈದ್ಯಸ್ಗೆ ಅವನು ಒಬ್ಬನಿಗೆ ದುಃಖ ಯಾಕೆ, ಒಬ್ಬನಿಗೆ ಸುಖ ಯಾಕೆ, ಅದಕ್ಕೆ ಅವ್ರು ಮಾಡಿಕೊಂಡದ್ದು ಅಂತ ಅಂದ್ಬಿಟ್ಟು ಅವ್ನು ಯಾಕೆ ಮಾಡಿದ? ಹಾಗಾದರೆ ಎಲ್ಲರೂ ಒಂದೇ ಥರ ಅಲ್ಲ. ಪ್ರತಿಯೊಂದು ಜೀವಕ್ಕೆ ಅದರದ್ದೇ ಆದಂಥ ಒಂದು ನೇಚರ್ ಇದೆ, ಅದು ಎಕ್ಸ್ಪ್ರೆಸ್ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಇಂಡಿವಿಜುವಲ್ ನೇಚರ್, ಸ್ವಭಾವವಾದ ಜೀವ ಸ್ವಭಾವ. ಮುಂಚೆ ಆ ಕಲ್ಪನೆಯಲ್ಲಿ ಜೀವನಿಗೊಂದು ಸ್ವಭಾವ ಇದೆ ಅಂತಿಲ್ಲ. ನಮ್ಮಲ್ಲಿ ಗಾದೆ ಉಂಟು ನೋಡಿ, ಹುಟ್ಟುಗುಣ ಅಂತ. ಹುಟ್ಟುಗುಣ ಏನಾದರೂ ಹುಟ್ಟುಗುಣ ಹೋಗಲ್ಲ, ಅದನ್ನು ಸ್ವಭಾವ. ಪ್ರತಿಯೊಂದು ಜೀವಕ್ಕೆ ಅವನದ್ದೇ ಆದ ಇನ್ಬಾರ್ನ್ ನೇಚರ್ ಇದೆ, ಅದು ಬಂದದ್ದಲ್ಲ. ಈಗ ಜೀನ್ಸ್ 3 ಥರ ಇದೆ ನೋಡಿ. ನಮ್ಮಲ್ಲಿ ಕೆಲವು ಸ್ವಭಾವಗಳಿರ್ತವೆ.
ಅದು ಜೀನ್ಸ್ನಿಂದ ಬಂದದ್ದು, ಅದಕ್ಕೆ ಜೆನೆಟಿಕ್ ಫೋರ್ಸ್ ಅಂತೇವೆ. ನಮ್ಮ ತಂದೆ ತಾಯಿಯ ನಂಬಿಕೆ ಯಾವುದು ಅದೇ ನಮ್ಮ ನಂಬಿಕೆ ಆಗಿಬಿಡುತ್ತೆ. ಈಗ ಆಗಿರೋದು ಹಾಗೆ. ನಮ್ಮ ತಂದೆ ತಾಯಿ ಸ್ಮಾರ್ತರಾಗಿದ್ದರೆ ನಾವು ಸ್ಮಾರ್ತರು. ಯಾಕೆಂದರೆ ನಮ್ಮ ತಂದೆ ತಾಯಿ ಸ್ಮಾರ್ಟ್ ನಾವು ಓದಿದ್ದರಿಂದ ಅಲ್ಲ. ನಮ್ಮ ತಂದೆ ತಾಯಿ ಶ್ರೀವೈಷ್ಣವರಾದರೆ ನಾವು ಶ್ರೀವೈಷ್ಣವರು, ನಾವು ತಿರುನಾಮ ಹಾಕೋತೇವೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಅಂತಾರೆ ಅಷ್ಟೇ, ನಮಗೆ ಗೊತ್ತಿದ್ದಲ್ಲ. ನಮ್ಮ ತಂದೆ ತಾಯಿ ಮಾತ್ರರಾದರೆ ನಾವು ಮಾಡ್ತೇವೆ. ಇದು ನಂಬಿಕೆ ಬಂದದ್ದು, ಮನೆತನದ ನಂಬಿಕೆಯೇ ನಮ್ಮ ನಂಬಿಕೆ ಆಗುವುದು. ಆಮೇಲೆ ಇನ್ನೊಂದಿದೆ, ಸಮಾಜದ ಪ್ರಭಾವ. ನಾವು ಯಾವ ಸಮಾಜದಲ್ಲಿ ಬೆಳೆದಿದ್ದೇವೋ, ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂತ, ನಾವು ಯಾವ ಸಮಾಜದಲ್ಲಿ ಬೆಳೆದಿದ್ದೇವೋ ಆ ಸಮಾಜದ ನಂಬಿಕೆ ನಮ್ಮ ನಂಬಿಕೆ ಆಗಿಬಿಡುತ್ತೆ. ಹಿಂದೆ ಒಂದು 500 ವರ್ಷದ ಹಿಂದೆ ಪ್ರತಿಯೊಬ್ಬರು 4 ಜಾತಿ ಅನ್ನೋದನ್ನು ಗಟ್ಟಿಯಾಗಿ ನಂಬ್ತಾ ಇದ್ರು. ಅದ್ರ ಪ್ರಶ್ನೆಯೇ ಇರಲಿಲ್ಲ. ಎಲ್ಲರೂ ನಂಬೋದೆ, ಅದನ್ನು ಪ್ರಶ್ನೆಯೇ ಬರಲಿಲ್ಲ. ಆ ನಂತರ ಜಾತಿ ಏನು, ಅದು ಯಾಕೆ ಒಬ್ಬೊಬ್ಬರು ಒಂದೊಂದು ಜಾತಿ ಅಂತ ಪ್ರಶ್ನೆ ಬಂತು. ಈಗ ಆ ಜಾತಿಯ ಬಗ್ಗೆ ನಂಬಿಕೆ ಹೋಯಿತು. ಅದು ಯಾಕಂದರೆ ಸಮಾಜದಲ್ಲಿ ಬಂದ ಬೆಳವಣಿಗೆ, ಸಮಾಜದ ಚಿಂತನೆಗಳು ನಮ್ಮ ಮೇಲೆ ಪ್ರಭಾವ ಮಾಡ್ತವೆ. ಅದು ನಮ್ಮ ಸ್ವಂತ ಚಿಂತನೆಯೇ ಅಲ್ಲ, ಸಮಾಜದ ನಂಬಿಕೆಯನ್ನು ನಮ್ಮ ನಂಬಿಕೆ ಅಂತ ಹೇಳ್ತೇವೆ, ಅಥವಾ ನಮ್ಮ ಹಿರಿಯರ ನಂಬಿಕೆಯನ್ನು ಇದು ಎರಡು ಬಿಟ್ಟು ಇಷ್ಟವರೆಗೆ ಅಷ್ಟೇ ಇದ್ದದ್ದು. ಒಂದು ಎನ್ವಿರಾನ್ಮೆಂಟಲ್ ಫೋರ್ಸು, ಒಂದು ಜೆನೆಟಿಕ್ ಫೋರ್ಸು. ಇದು ಅಲ್ಲದೆ ಜೀವಕ್ಕೆ ಅದರದ್ದೇ ಆದ ಒಂದು ನೇಚರ್ ಇದೆ. ಇದು ಎರಡು ಫೋರ್ಸ್ಗಳು, ಪ್ರಭಾವಗಳು, ಸ್ವಭಾವ ಅಲ್ಲ. ನಾವು ಪ್ರಭಾವವನ್ನೇ ಸ್ವಭಾವ ಅಂತ ಭ್ರಮಿಸಿ ಬದುಕ್ತಾ ಇದ್ದೇವೆ. ಜೀವನಿಗೆ ಈ ಪ್ರಭಾವಕ್ಕಿಂತ ಆಚೆಗೆ ಅವನದ್ದೇ ಆದ ಒಂದು ಸ್ವಭಾವ ಇದೆ. ನಮ್ಮ ಸ್ವಭಾವ ಏನು ಅಂತ ನಮಗೇ ಗೊತ್ತಿಲ್ಲ. ಯಾಕಂದ್ರೆ ನಾವು ಪ್ರಭಾವದಿಂದೇ ಬದುಕುವರು. ಮುಖವಾಡ ಕಳಿಸಿದಾಗ ನಮ್ಮ ಮುಖ ಏನು ಅಂತ ಗೊತ್ತಾಗತ್ತೆ. ಅದನ್ನು ಹುಡುಕುವುದೇ ಫಿಲಾಸಫಿ. ನಮ್ಮ ಸ್ವಭಾವ ಏನು ಅದನ್ನು ತಿಳಿದು ಆ ಸ್ವಭಾವ ತಕ್ಕಂತೆ ಬೆಳವಣಿಗೆ ಮಾಡುವಂತಲ್ಲ. ಇದು ನಿಜವಾದಂತಹ ಜೀವದ ಸೃಷ್ಟಿಯ ವಿಕಾಸ. ಇದು ವಿಕಾಸವಾದ. ಹೀಗೆ 3 ಮತಗಳು ಬೆಳೆದು ಬಂದ ಇದು. ಇದರಲ್ಲಿ ಹಂತವಾದ ಬೆಳವಣಿಗೆ ಇದೆ. ಅದರಲ್ಲಿ ಹಂತವಾದ ತಾರ್ಕಿಕ ಚಿಂತನೆ ಇದೆ. ಅದು ಒಂದು ಬಿದ್ದು ಹೋದ ಮೇಲೆ ಮತ್ತೊಂದು ಬಂದದ್ದು. ಆದರೆ ಆ ಅನುಯಾಯಿಗಳು ಅದನ್ನೇ ನಂಬಿಕೊಂಡು ಉಳಿದು ಯಾವುದೇ ಹೊಸ ಮತ ಬಂದರೂ ಕೂಡ ಆ ಹೊಸ ಮತವನ್ನು ನಮಗೆ ಇದು ಭಾರತದ ಒಂದು ತಮಾಷೆ ಅಂದರೆ ವಿದೇಶಿಯರಿಗೆ ಒಂದು ಅಭ್ಯಾಸ ಇದೆ. ಏನು ಹೊಸತು ಬಂತೋ ಅದನ್ನು ಒಪ್ಪಿಕೊಂಡು ಬಿಡೋದು. ಹೊಸತನ್ನು ನಾನು ಅಮೇರಿಕೆಗೆ ಹೋಗಿದ್ದಾಗ ಒಮ್ಮೆ ಅಲ್ಲಿ ನೀಗ್ರೋಗಳೆಲ್ಲ ಜುಟ್ಟಿಟ್ಕೊಂಡು ತುಳಸಿ ಸರ ಹಾಕ್ಕೊಂಡು ದ್ವಾದಶನಾಮ ಹಾಕ್ಕೊಂಡು ಹರೇ ಕೃಷ್ಣ ಕುಣಿತಾ ಇದ್ರು. ಭಾಳ ಖುಷಿ ಆಯ್ತು ನನಗೆ. ಅಂದರೆ ಅದು ಗೊತ್ತಿದ್ದಲ್ಲ, ಒಟ್ಟಾರೆ ಅದನ್ನು ಹೊಸನ ಬೆಳೆ. ಕ್ರಾಪ್ ಇಟ್ಟವರಿಗೆ ಜುಟ್ಟು ಹಿಡಿದು ಹೊಸಡಿಸ್ತಾ ಇದ್ರು, ಜುಟ್ಟು ಇಡುವ ಅಂತ. ನಾವು ಅವರಿಗೆ ಏನೋ ಹೊಸತು ಬೇಕು, ಅದು ಸರಿ ತಪ್ಪಿನ ಚಿಂತನೆ ಅಲ್ಲ. ಸಮಥಿಂಗ್ ನ್ಯೂ ವಿ ವಾಂಟ್. ಸರಿ ಜುಟ್ಟಿಟ್ರು, ನಾಮ ಹಾಕ್ಕೊಂಡ್ರು, ಕುಣಿಲಿ ಶುರು ಮಾಡಿದರು. ಅದು ಅಲ್ಲಿಯ ಜನರ ಟ್ರೆಂಡ್. ಹಾಗೆ ಏನು ಹೊಸತೋ ಅದನ್ನು ಅನುಭವಿಸಬೇಕು ಅಂತ. ನಮ್ಮ ಜನರಿಗೆ ಅಯ್ಯೋ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಹೇಗಿತ್ತು ಹಾಗೆ ಇರಬೇಕಪ್ಪ, ಬದಲಾವಣೆ ಆಗಬಾರದು, ಹಿಂದಿನದ್ದೇ ಅನುಸರಿಸ್ಕೊಂಡು ಬರಬೇಕು, ಏನೂ ಬದಲಾವಣೆ ಆಗಬಾರದು ಅಂತ. ಇದು ಒಂದು ಭ್ರಮೆ. ಹಾಗಂತ ತಮಾಷೆ ಏನು ಅಂದರೆ ನಮ್ಮಲ್ಲಿ ಆದಂತಹ ಬದಲಾವಣೆಗಳು ಬೇಕಾದಷ್ಟು ಆಗಿವೆ. ಆ ಬದಲಾವಣೆಯ ಎಚ್ಚರವೂ ಇಲ್ಲ. ನಿಮಗೆ ಒಂದು ವೇಷಭೂಷಣದ ಬಗ್ಗೆ ಹೇಳಿದೆ ನಾನು. ಶಂಕರರು ತ್ರಿಪುಂಡ್ರ ಹಾಕೊಳ್ತಿರ್ಲಿಲ್ಲ, ಅನಂತರ ತ್ರಿಪುಂಡ್ರ ಹಾಕಲು ಶುರು ಮಾಡಿದರು. ಹಾಗೆಯೇ ಶಂಕರರ ಕಾಲದಲ್ಲಿ ಮತ್ತು ಅನಂತರದ ಬಹಳ ಕಾಲದಲ್ಲಿ ಹೆಂಗಸರಿಗೆ ಮತ್ತು ಗಂಡಸರಿಗೆ ಒಂದೇ ರೀತಿಯ ವೇಷಭೂಷಣ ಇತ್ತು. ಏನು ಅಂದರೆ ನಾವು ಹೇಳ್ತೇವೆ ಮುಂಡು ಉಟ್ಟುಕೊಳ್ಳು. ಬಿಳಿ ತೋರ್ತು ಮುಂಡನ್ನು ಸುತ್ತಿಕೊಳ್ತಿದ್ರು, ಒಳಗೆ ಕೌಪಿನ, ಹೊರಗೆ ತೋರ್ತು ಮುಂಡು. ಗಂಡಸರಿಗೂ ಇದೇ ವೇಷ, ಹೆಂಗಸರಿಗೂ ಇದೇ ವೇಷ. ಇವು ಬಣ್ಣದ ಸೀರೆ ಹೆಂಗಸರು ಉಡ್ತಿರ್ಲಿಲ್ಲ. ಮತ್ತು 14 ಮೊಳದ ಸೀರೆ ಮಾಡ್ತಲೇ ಇರಲಿಲ್ಲ ಹಿಂದೆ. ಅದು ರೋಗ, ಅದು ಹೊಸ ರೋಗ. ಅದು ಹಿಂದೆ ಎಂದೂ 14 ಸೀರೆ ಇಲ್ಲ, ಬರೇ ಮುಂಡು. ಅದನ್ನು ಗಂಡಸರು ಮುಂಡು ಉಟ್ಕೊಳ್ತಿದ್ರು, ಹೆಂಗಸರು ಮುಂಡು ಉಟ್ಕೊಳ್ತಿದ್ರು. ಇದು ಕಾಮನ್ನು. ಆಮೇಲೆ ಗಂಡಸರು ಹೂ ಉಟ್ಕೊಳ್ತಿದ್ರು, ಗಂಡಸರು ಬಳೆ ಹಾಕ್ಕೊಳ್ತಿದ್ರು, ಆಭರಣ, ಕುತ್ತಿಗೆ ಚೇನ ಹಾಕೋ. ಅಂದರೆ ಎಲ್ಲ ವೇಷಭೂಷಣಗಳು ಬಹಳ ಹಿಂದೆ ಸಮಾನವಾಗಿತ್ತು. ಅದರ ನಂತರ ಹೆಂಗಸರು ಸೀರೆ ಉಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅವಾಗ ಗಂಡಸರು ನಮಗೆ ಯಾಕೆ, ನಾವೇನು ಕಮ್ಮಿ ಅಂತ 8 ಮೊಳದ ವೇಷ್ಟಿ ಬಂತು. 8 ಮೊಳದ ವೇಷ ಸುತ್ತುವುದು ಹೇಗೆ, ಅದಕ್ಕೆ ಎದುರಿಗೊಂದು ಕಚ್ಚೆ, ಹಿಂಬದಿ ಒಂದು ಕಚ್ಚೆ ಬಂತು. ಆದರೆ ಹಿಂದೆ ಕಚ್ಚೆ ಇರಲಿಲ್ಲ. ಇವತ್ತು ಕಚ್ಚೆ ಹಾಕದಿದ್ರೆ ಅವನು ಏನ್ರಿ ಕಚ್ಚೆ ಹಾಕೋಲ್ಲ, ಅಯೋಗ್ಯ ಅಂತಾರೆ ಮಡಿಯುವಂಥದ್ದು. ಹಿಂದೆ ಎಂದೂ ಕೂಡ ಕಚ್ಚೆ ಹಾಕೋದು ಸ್ವಲ್ಪ. ನೀವು ಯಾವುದೇ ಶಿಲ್ಪ ನೋಡಿ, ಡ್ಯಾನ್ಸ್ ಮಾಡೋರು ಕಚ್ಚೆ ಹಾಕ್ತಾರೆ ಹೊರತು, ನೀವು ಕೇರಳಕ್ಕೆ ಹೋಗಿ ಇವತ್ತಿಗಲ್ಲಿ ಅಲ್ಲಿ ಅಥವಾ ತಮಿಳುನಾಡಿಗೆ ಹೋಗಿ ಮುಂಡು ಉಟ್ಟುಕೊಳ್ತಾರೆ, ಒಳಗಿನಿಂದ ಕೌಪಿನ. ಇದು ಎಲ್ಲರಿಗೂ ಕಾಮನ್ನು.
ಕಚ್ಚಿ ಹಾಕೊಳ್ಳುವ ಸಂಪ್ರದಾಯ ಹಿಂದೆ ಅದು ಅತ್ಯಂತ ಪ್ರಾಚೀನ ಸಂಪ್ರದಾಯ. ಆದ್ದರಿಂದ ಸನ್ಯಾಸಿಗಳು ಇವತ್ತಿಗೂ ಹಾಗೇ ಉಟ್ಕೊಳ್ತಾರೆ. ಯಾಕೆಂದ್ರೆ ಅದು ಪ್ರಾಚೀನ ಸಂಪ್ರದಾಯ ಅಂತ. ಇವ್ರು ಬಿಟ್ಟರು ನಾವು ಗಂಡಸರು ಏನಂದರೆ ಅವರು ಹೆಂಗಸರು 16 ಮಾಡಕ್ಕೆ ಹೋದ್ರೆ ಇವರು 8 ಮಾಡಕ್ಕೆ ಹೋದ್ರು. ಆ ಮುಂಡು ಸ್ವಾಮಿಗಳು ಮುಂಡು ಉಡೋದನ್ನು ಉಳಿಸಿಕೊಂಡು ಅವರ ಕೌಪಿನ ಮೇಲಕ್ಕೆ ಮುಂಡು ಉಟ್ಕೊಂಡ್ರು. ಹೀಗೆ ವೇಷಭೂಷಣಗಳು ಅಷ್ಟೇ. ಅದು ಈಗ ಕೇಳಿದರೆ ನೀವು ಕೇಳಿ ಪಂಡಿತರ ಅಯ್ಯಯ್ಯೋ ಕಚ್ಚೆ ಹಾಕುವುದು ಬ್ರಹ್ಮದೇವರ ಕಾಲದಿಂದ ಬಂದದ್ದು, ಸರಸ್ವತಿ ಕಚ್ಚೆ ಹಾಕಿ ವೀಣೆ ಬಾರಿಸ್ತಿದ್ದು ಶುರು ಮಾಡ್ತಾರೆ. ಅಂದರೆ ನಮ್ಮ ತೆದ್ದುತನಕ್ಕೆ ಮದ್ದೇ ಇಲ್ಲ. ನಾನು ಒಂದು ಸರ್ತಿ ಇಲ್ಲಿ ಒಂದು ಮನೆ ಕರ್ಕೊಂಡು ಹೋದ್ರು ನನ್ನನ್ನು. ಆಗ ಒಬ್ಬರು ಹೆಣ್ಮಗಳು ನನಗೆ ಒಂದು ಪ್ರಶ್ನೆ ಮಾಡಿದರು. ಏನು ಅಂದರೆ ಅವರು ಕಚ್ಚೆ ಹಾಕಬೇಕು ಅಂತ. ಇಲ್ಲಿ ಹೆಣ್ಮಕ್ಳು ಕಚ್ಚೆ ಹಾಕಬೇಕು, ಸರಿ. ಹೆಣ್ಮಕ್ಳು ಸೌತ್ ಕೇಂದ್ರದಲ್ಲಿ ಹೆಣ್ಮಕ್ಳು ಕಚ್ಚೆ ಹಾಕೋಲ್ಲ. ಅವ್ರು ನನ್ನ ಹತ್ರ ಪ್ರಶ್ನೆ ಹಾಕಿದರು, ಅಲ್ರಿ ನಿಮ್ಮ ಹೆಣ್ಮಕ್ಳು ಕಚ್ಚೆ ಹಾಕೋಲ್ಲ, ಅದು ಹೇಗೆ ಅದು ತಪ್ಪಲ್ವ ಅದು? ನಾನೇ ತಾಯಿ ಕಚ್ಚೆ ಹಾಕಬೇಕು, ಹೊರಗಿನಿಂದ ಕಚ್ಚೆ ಹಾಕಬೇಕು ಅಂತ ಎಲ್ಲಿಯಾದರೂ ವಿಧಾನ ಉಂಟಾ? ಇದ್ರೆ ನಾನು ಹೋಗಿ ಹೇಳ್ತೇನೆ ನಮ್ಮೂರಲ್ಲಿ, ನೀವು ಕಚ್ಚೆ ಹಾಕ್ರಪ್ಪ ಶಾಸ್ತ್ರ ಹೇಳಿದ್ದಾರೆ ಅಂತ. ಇದ್ರೆ ಹೇಳಿದ್ರೆ ಭಾಗವತಲ್ಲಿ ಹೇಳಿದೆ ಅಂದರು. ಹೌದಾ, ನಾನು ಭಾಗವತ ಸುಮಾರು ಸತಿ ಓದಿದ್ದೇನೆ, ನನಗೆ ಸಿಗಲಿಲ್ಲ, ದಯವಿಟ್ಟು ಅದು ಎಲ್ಲಿ ಅಂತ ಹೇಳಿ. ಅಯ್ಯೋ ನಿಮ್ಗೆ ಗೊತ್ತಿಲ್ಲ, ದಕ್ಷ ಯಜ್ಞ ಮಾಡುವಾಗ ದಕ್ಷಿಣ ಹೆಂಡತಿ ಕಚ್ಚೆ ಹಾಕಿ ನೈವೇದ್ಯ ಸಮರ್ಪಣೆ ಇತ್ತು ಅಂತ ಉಂಟು ಭಾಗವತದಲ್ಲಿ. ನಾಳೆ ತಾಯಿ ನಾನು ಓದಿದ ಭಾಗವತದಲ್ಲಿ ಇಲ್ಲ, ನಿಮಗೆ ಯಾರೋ ಪುರಾಣ ಹೇಳುವವರು ಮೋಸ ಮಾಡಿದ್ದಾರೆ. ಇಂಥ ಮೋಸದ ಪುರಾಣಗಾರರಿಂದ ಮೋಸ ಹೋಗಬೇಡಿ. ಇದೇ ಥರ ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡಿ ಗೊತ್ತಿಲ್ಲದ ಜನರ ತಲೆಕೆಡಿಸುವಂಥದ್ದು. ಕಚ್ಚೆ ಹಾಕುವುದು ತಪ್ಪು ನಾನು ಹೇಳಿದ್ದಲ್ಲ. ಹಿಂದೆ ಒಳಗಚ್ಚೆ ಇದ್ದದ್ದು ಹೊರಗಚ್ಚೆ ಇರಲಿಲ್ಲ, ಅದು ಮುಂಡು ಮಾತು ಹೊಡ್ತಿದ್ರು. ಒಳಗಚ್ಚೆ ಬಿಟ್ಟ ಮೇಲೆ ಹೊರಗಚ್ಚೆ ಮಾಡ್ಬೋದು, ತಪ್ಪೇನುಂಟಲ್ಲ. ಆದರೆ ಹೊರಗಚ್ಚೆ ಹಾಕಬೇಕು ಅನ್ನುವಂಥದ್ದು ಮೂರ್ಖತನ. ಅದು ನಿಜವಾಗಿ ಪ್ರಾಚೀನ ವೇಷಭೂಷಣ ಅಲ್ಲ. ಹೀಗೆ ನಮ್ಮ ತಪ್ಪು ಕಲ್ಪನೆಗಳೇ ಸಂಪ್ರದಾಯ. ಅದನ್ನು ಮಾಡದೇ ಇದ್ದರೆ ದೊಡ್ಡ ಅಪರಾಧಿಯನ್ನು ಹಾಗೆ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಇನ್ನೊಂದೇನು ಅಂದರೆ ಅನೇಕ ಸಂಗತಿಗಳಲ್ಲಿ ಹೀಗೆ ಎಕ್ಸ್ಟರ್ನಲ್, ನಾವು ನಮ್ಮ ಧರ್ಮ ಅಂದರೆ ಹೊರಗಿನ ವೇಷಭೂಷಣಗಳು. ಅದರ ಪ್ರಾಚೀನರು ಯಾವತ್ತೂ ಧರ್ಮವನ್ನು ಹೊರಗಿನ ವೇಷಭೂಷಣ ಅಂತ ಹೇಳಲಿಲ್ಲ. ಮತ್ತು ಧರ್ಮ ಈಸ್ ಎ ಮೆಂಟಲ್ ಬಿಲೀಫ್, ಕಾನ್ಸೆಪ್ಟ್, ಮನಸ್ಸಿನ ಸ್ಥಿತಿಯನ್ನು ಧರ್ಮ ಅಂತ ಹೇಳಿದರು. ನೀವು ಒಳ್ಳೆಯ ಮನಸ್ಸಿನಿಂದ, ಸ್ವಚ್ಛವಾದ ಮನಸ್ಸಿನಿಂದ ಪ್ಯಾಂಟ್ ಹಾಕ್ಕೊಂಡು ದೇವರ ಧ್ಯಾನ ಮಾಡ್ಬೋದು. ಒಳ್ಳೆ ಮಡಿ ಉಟ್ಕೊಂಡು ಕೆಟ್ಟ ಮನಸ್ಸಿನಿಂದ ದೇವರ ಧ್ಯಾನ ಮಾಡ್ಬೋದು. ಯಾವುದು ಬೆಟರ್ ಹೇಳಿ? ಮನಸ್ಸು ಸ್ವಚ್ಛವಾಗಿರೋದು ಮಡಿ, ಪ್ಯಾಂಟ್ ಇದ್ರೂ ಒಂದು ಮಡಿ. ಆದರೆ ಒಳ್ಳೆ ಚಂಡಿ ಬಟ್ಟೆ ಉಟ್ಕೊಂಡು ಕೆಟ್ಟ ಯೋಚನೆ ಮಾಡ್ತಾ ಇದ್ದಾರೆ ಮಡಿ. ಇದು ಪ್ರಾಚೀನರ ಮಡಿ. ಈಗ ನಮಗೆ ಇದು ಗೊತ್ತೇ ಇಲ್ಲ, ನಮಗೆ ಚಂಡಿ ಬಟ್ಟೆ ಉಟ್ಕೊಂಡು ಹಾರಿಬಿಟ್ರೆ ಮಡಿ ಇಲ್ಲ ಆಗೋಯ್ತು. ಆಮೇಲೆ ಒಂದೊಂದು ನೋಡಿ, ಹಿಂದಿನವರು ಈ ಡಿಫರೆನ್ಸಸ್ ಬಂದದ್ದಕ್ಕೆ ಕೆಲವು ಬೆಳವಣಿಗೆ ನಾನು ಹೇಳೋದು, ಯಾವುದನ್ನು ಖಂಡನೆ ಮಾಡೋದಲ್ಲ. ಹಿಂದಿನವರು ಜುಟ್ಟು ಇಟ್ಕೊಳ್ತಿದ್ರು. ಜುಟ್ಟು ಯಾಕೆ ಇಟ್ಕೊಳ್ತಿದ್ರು ಗೊತ್ತಾ? ಇಟ್ ವಾಸ್ ದ ದೆನ್ ಹೇರ್ ಸ್ಟೈಲ್. ಒಬ್ಬ ಅವನು ಜುಟ್ಟು ನೋಡಿ ಅವನು ಯಾವ ವೇದಕ್ಕೆ ಸೇರಿದವ ಅನ್ನೋದನ್ನು ತಿಳಿಸ್ತಿದ್ರು. ಉದಾಹರಣೆಗೆ ಅವನು ಋಗ್ವೇದಿಯಾದರೆ ಗೋಪಾದ, ದನದ ಗೊರಸುಂಟಲ್ವ, ಅಷ್ಟು ದೊಡ್ಡ ಜುಟ್ಟು ಇಡಬೇಕು ಅಂತ ಅವನು ಋಗ್ವೇದಿ ಆದರೆ. ಯಜುರ್ವೇದಿ ಆದರೆ ಇನ್ನೂ ದೊಡ್ಡದು, ಇಲ್ಲಿ ಇಷ್ಟು ಮಾತ್ರ ಕಟ್ ಮಾಡಬೇಕು, ಎದುರಿನಲ್ಲಿ ಇಷ್ಟು ಕಟ್ ಮಾಡಿ ಉಳಿದದ್ದು ಪೂರ್ತಿ ಬಿಡಬೇಕು. ಸಾಮವೇದಿ ಆದರೆ ಇಡೀ ತಲೆ ಬಿಡಬೇಕವ, ಕಟ್ ಮಾಡಲಿಕ್ಕೆ ಇಲ್ಲ. ಅಥರ್ವವೇದಿ ಆದರೆ ಇಲ್ಲಿ ತಲೆ ಬೋಳಿಸ್ಬೇಕು, ಜುಟ್ಟಿಡ್ಲಿಕ್ಕಿಲ್ಲ. ಇದು ಹಿಂದೆ ಇದ್ದ ಕ್ರಮ. ಅಂದರೆ ಈಗ ಮಿಲಿಟ್ರಿಯಲ್ಲಿ 1 ಸ್ಟ್ರಿಪ್ಪು 2 ಸ್ಟ್ರಿಪ್ಪು 1 ಸ್ಟಾರು ಕಾಸ್ಟ್ಯೂಮ್ನಿಂದ ಅವರ ಸ್ಟೇಟಸ್ ಗೊತ್ತಾಗೋದಿಲ್ಲ. ಹಾಗೆ ನೋಡಿದ ತಕ್ಷಣ ಇವರು ಋಗ್ವೇದಿಗಳು, ಇವರು ಯಜುರ್ವೇದಿಗಳು, ಇವರು ಸಾಮವೇದಿಗಳು, ಇವರು ಅಥರ್ವವೇದಿಗಳು ಗೊತ್ತಾಗ್ತಿತ್ತು. ಅಥರ್ವವೇದಿಗಳು ಪೂರ್ತಿಯಾಗಿ ತಲೆ ಬೋಳಿಸಬೇಕು, ಜುಟ್ಟಿಡ್ಲಿಕ್ಕಿಲ್ಲ, ಅದು ಗೊತ್ತೇ. ಅದರ ನಂತರ ಅದನ್ನು ಒಂದು ಮತ್ತೆ ಏನಾಯಿತು, ವೇದ ಹೋಯಿತು, ಜುಟ್ಟು ಮಾತ್ರ ಉಳಿಯಿತು. ವೇದ ಓದಿದರೆ ಇವರು ಯಾವ ವೇದ ಓದ್ದವರು ಅಂತ ಜುಟ್ಟು ಇಟ್ಟಿರ್ಬೋದು. ಆಮೇಲೆ ವೇದ ಓದಿದ್ರು ತೊಂದರೆ, ಜುಟ್ಟು ಇಟ್ಬಿಡೋದು. ಸರಿ, ಜುಟ್ಟು ಮಾತ್ರ ಉಳಿಯಿತು. ಕಡೆ ಜುಟ್ಟಿನಲ್ಲಿ 4 ಸ್ಟೈಲ್ ಇತ್ತಲ್ವ, ಅದು ಹೋಯಿತು. ಕಡೆಗೆ ಇಷ್ಟು ದೊಡ್ಡ ಜುಟ್ಟು ಬಿಟ್ಟರೆ ಸೈ, ಯಾವ ಕರ್ಮಕ್ಕೆ ಗೊತ್ತಿಲ್ಲ, ಅದು ಯಾವ ಶಾಸ್ತ್ರ ಹೇಳಿಲ್ಲ. ಒಂದು ಸಣ್ಣ ಜುಟ್ಟು ಬಿಡ್ತಾರಲ್ಲ, ಒಂದು ಗೋಪಾದಕ್ಕಿಂತ ಸಣ್ಣ ಜುಟ್ಟು ಶಾಸ್ತ್ರ ಹೇಳಲೇ ಇಲ್ಲ. ಜುಟ್ಟು ಒಂದು ಇದ್ರೆ ಸೈ, ಏನೋ ಹಿಂದಿನವ್ರು ಹೇಳಿದಾರಲ್ಲ ಬಿಟ್ಬಿಡುವ ಅಂತ, ಅದು ಕ್ರಾಸಿನ ಅಡಿಯಲ್ಲಿ ಮುಳುಗಿ ಹೋಗಬೇಕು. ಒಂದು ಸಣ್ಣ ಜುಟ್ಟು, ಇದು ಯಾವ ಶಾಸ್ತ್ರ ಹೇಳಿಲ್ಲ, ಯಾವ ಪ್ರಾರಂಭ ಕರ್ಮವೋ ನನಗೆ ಗೊತ್ತಿಲ್ಲ. ಅಂದರೆ ಇದೇ ಬರೀ ಮೂಢನಂಬಿಕೆಗಳೇ ಇವತ್ತು ಧರ್ಮದ ಹೆಸರನ್ನು ನಡೀತಾ ಇವೆ, ಯಾವುದಕ್ಕೂ ಅರ್ಥ ಇಲ್ಲ. ಆವಾಗ ಯಾಕೆ ಈ ಜುಟ್ಟಿಡ್ತಿದ್ರು ಅಂದರೆ, ಅದು ಜುಟ್ಟಿಡುವುದು ಒಂದು ಧರ್ಮ, ರಿಲಿಜನ್ ಅಂತಲ್ಲ. 4 ವೇದಗಳನ್ನು ಓದಿದವರ ಗುರುತಿಯಾಗಿ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಬ್ರಾಹ್ಮಣೇತರರು ಜುಟ್ಟಿಡ್ತಿದ್ರು, ಅದಕ್ಕೆ ಹೂ ಮುಡ್ಕೊಳ್ತಿದ್ರು. ಯಾಕೆಂದರೆ ಅದು ಹೇರ್ ಸ್ಟೈಲು.
ಆಗ ಹೂ ಮುಡ್ಕೊಂಡು ನಾನು ಚಿಕ್ಕವನಿದ್ದಾಗ ವೈದಿಕರು ಪೌರೋಹಿತ್ಯ ಮಾಡುವವರೆಲ್ಲ ತಲೆಗೆ ಹೂ ಮುಡ್ಕೊಳ್ತಿದ್ರು. ಹೂ ಮುಡಿಯೋದು ಅದು ಅಲಂಕಾರ ಚಂದ ಅಂತ. ಅದಕ್ಕೆ ಏಕಾದಶಿ ದಿವಸ ಹೂ ಮುಡ್ಕೋಬಾರ್ದು ಅಂತ ಗಂಡಸರು, ಯಾಕಂದರೆ ಊಟ ಅಲಂಕಾರ ಇಲ್ಲ ಅಂತ. ಆ ಹೂ ಮುಡ್ಕೊಂಡು ತಲೆಗೆ ಎಲ್ಲ ಮಾಡ್ತಿದ್ರು. ಕ್ರಮೇಣ ಅದು ಸ್ಟೈಲ್ ಚೇಂಜ್ ಆಯಿತು. ಬ್ರಿಟಿಷರು ಬಂದರು. ನಾವು ಇಂಗ್ಲೀಷ್ ಶಾಲೆಗೆ ಹೋದೆವು. ನಮ್ಮ ಮಕ್ಕಳು ಇಂಗ್ಲೀಷ್ ಶಾಲೆಯಲ್ಲಿ ಜುಟ್ಟು ಇಟ್ಕೊಂಡು ಹೋದರೆ ತಮಾಷೆ ಮಾಡಿದರು. ಎದುರು ಕ್ರಾಪ್ ಮಾಡಿದೆವು. ಆದರೂ ಹಿಂದೆ ಬಿಡ್ಲಿಕ್ಕೆ ಆಗೋಲ್ಲ. ಒಂದು ಸಣ್ಣ ಜುಟ್ಟು ಅಡಿಯಲ್ಲಿ ಇಟ್ಟು ಬಿಡುವ, ಆದರೆ ಕ್ರಾಪಿನ ಅಡಿಯಲ್ಲಿ ಹೊರಗೆ ಕಾಣಬಾರ್ದು. ಎಷ್ಟು ಅಸಹ್ಯಗಳು ನಮ್ಮ ಮೂಢನಂಬಿಕೆಗಳಿಗೆ ದೇವರು ಕೂಡ ಕ್ಷಮಿಸಲಿಕ್ಕಿಲ್ಲ. ಅದಕ್ಕೆ ವಿಧಿಯೇ ಇಲ್ಲ. ನೀವು ಒಂದು ಸಣ್ಣ ಜುಟ್ಟು ಇರೋದಕ್ಕೆ ವಿಧಿಯೇ ಇಲ್ಲ. ಜುಟ್ಟು ಮಿನಿಮಮ್ ಗೋಪಾದದಷ್ಟು ಇರಬೇಕು. ಅದಕ್ಕಿಂತ ಸಣ್ಣ ಜುಟ್ಟಿರುವುದಕ್ಕೆ ಯಾಕೆ ಹೇಳಿದರು? ಅವನು ಯಾವ ವೇದವನ್ನು ಇವತ್ತು ವೇದವೇ ಓದೋಲ್ಲ, ಮತ್ತು ಏನು ಜುಟ್ಟಿಟ್ಟು ಅನ್ನೋದಿಲ್ಲ. ಅಂದರೆ ಈಗ ಒಂದು ವಿಚಾರ ಮಾಡಬೇಕು ನಮ್ಮ ಜನರು, ವೇದ ಇಲ್ಲದ ಜುಟ್ಟು ಬೇಕೋ ಜುಟ್ಟು ಇಲ್ಲದ ವೇದ ಬೇಕೋ ಅಂತ ಅದನ್ನು ಮೊದಲು ತಿಳ್ಕೋಬೇಕು. ಯಾವುದು ಮುಖ್ಯ ಅನ್ನೋದು ಗೊತ್ತಾಗಬೇಕು ನಮ್ಮ ಜನಕ್ಕೆ. ಇದೂ ಇಲ್ಲ, ಅವನು ವೇದ ಓದಿಲ್ಲ. ಶುಂಠ ಅಂದರೆ ಒಂದು ಸೂಕ್ತ ಹೇಳಿ ಬರೋಲ್ಲ, ಅದ್ರ ಜುಟ್ಟು ಉಂಟು. ಒಳ್ಳೆ ವೈದಿಕರಪ್ಪ, ಸುಖ ಉಂಟು. ಏನು ನಮ್ಮ ದೌರ್ಭಾಗ್ಯ, ನಮ್ಮ ಅಜ್ಞಾನ, ಇದಕ್ಕೆ ಸೀಮೆಯೇ ಇಲ್ಲ. ಹೀಗೆ ನಿಜವಾಗಿ ವೇದಾಂತ ಅಂತಂದರೆ ನಮಗೆ ಜೀವನದಲ್ಲಿ ಭರವಸೆ ತುಂಬುವ, ಧೈರ್ಯ ತುಂಬುವ ಒಂದು ಪ್ರೋಸೆಸ್ ಅದು. ಈಗ ಹಾಗಲ್ಲ. ವೇದಾಂತ ಅಂದರೆ ಹೆದರಿಸುವುದು. ನರಕಾದ್ಯನರ್ಥ ಆಗತ್ತೆ, ಹಾಳಾಗಿ ಹೋಗ್ತೀಯ, ಅಯ್ಯೋ ಪಾಪ ಎದ್ದದ್ದಕ್ಕೆ ಹೆದರಿಕೆ, ಕೂತರೆ ಹೆದರಿಕೆ. ಈ ವೇದಾಂತ ಓದೋರು ಮಾಡುವ ಅಧ್ವಾನ. ವೇದಾಂತ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ. ನಿಮಗೆ ಧೈರ್ಯ ತುಂಬುವುದು ಫಿಲಾಸಫಿ, ಮಾನಸಿಕವಾಗಿ ಧೈರ್ಯ ತುಂಬುವ ಸೈಕೋಥೆರಪಿ ಅದು. ಅರ್ಜುನನಿಗೆ ಹುಕ್ಕು ಬಂತು ಯುದ್ಧದಲ್ಲಿ. ಹುಕ್ಕು ಬಂದಾಗ ಧೈರ್ಯ ತುಂಬಿದ ಕೃಷ್ಣ, ಅದು ಸೈಕೋಥೆರಪಿ, ಅದೇ ಫಿಲಾಸಫಿ. ಮನಸ್ಸಿಗೆ ಧೈರ್ಯ ಕೊಟ್ಟು ಒಬ್ಬ ಮನುಷ್ಯನಿಗೆ ಭರವಸೆ ತುಂಬುವುದು ಉಂಟಲ್ಲ, ಅದು ವೇದಾಂತ. ವೇದಾಂತ ಅಂತಂದರೆ ಏನೋ ನಮ್ಗೆ ಗೊತ್ತಿಲ್ಲದೇ ಇದ್ದ ಸಂಗತಿ ನಮ್ಮ ಮೇಲೆ ಹೇರಿ ಕಣ್ಪಟ್ಟಿ ಕಟ್ಟುವುದಲ್ಲ. ಅರಿವು, ಯದೇವ ವಿದ್ಯೆಯಾ ಕರೋತಿ, ತಿಳಿದು ಮಾಡು. ಏನನ್ನು ತಿಳಿಯದೆ ಕಣ್ಮುಚ್ಚಿ ಮಾಡಬೇಡ. ನಮಗೆ ಇವತ್ತು ಹೋಗೇ ಬಿಟ್ಟಿದೆ ಇದು. ನಾವು ತಿಳಿದು ಮಾಡುವ ಕ್ರಮವೇ ಇಲ್ಲ. ಎಂಥದ್ದು ಗೊತ್ತಿಲ್ಲಪ್ಪ, ಹಿಂದವರೆಲ್ಲ ಮಾಡ್ತಾ ಇದ್ರು, ನಾವು ಮಾಡೋದು. ವೇದಾಂತ ಹಾಗಲ್ಲ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ತಿಳಿದು ನಂಬಿ ಮಾಡುವುದು. ಇವತ್ತು ತಿಳುವಳಿಕೆ ಹೋಯಿತು, ಬರೀ ನಂಬಿಕೆ ಉಳಿಯಿತು. ಮುಂದಿನ ತಲೆಮಾರಿನವರು ನಂಬಿಕೆ ಹೋಗುತ್ತೆ. ವೇದಾಂತ ಅಂದರೆ ಪ್ರತಿಯೊಂದು ಸಂಗತಿಯನ್ನು ಅದು ಯಾಕೆ ಮಾಡಬೇಕು. ಈಗ ನೋಡಿ, ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಯಾಕೆ ಮಾಡಬೇಕು? ಅಯ್ಯೋ ಹೇಳಿದಾರಪ್ಪ, ಜಪದ ಪುಸ್ತಕದಲ್ಲಿ ಹೇಳಿದ್ದಾರೆ. ಅವನು ಅಪ್ಪನಿಗೆ ಮಾಡ್ಲಿಕ್ಕೆ ಬರೋದನ್ನ ಮರ್ತೋಗಿರುತ್ತೆ. ಆ ಪುಸ್ತಕ ಬಿಟ್ಟು ಅದನ್ನು ನೋಡಿ ಮಾಡು ಅಂತ. ಅವನು ಎಂಥದ್ದು ಮೂಗಿಗೆ ಕೈ ಹಿಡ್ಕೊಂಡು, ಯಾವ ಕರ್ಮಕ್ಕಪ್ಪ ಮೂಗಿಗೆ ಕೈ ಹಿಡ್ಕೊಳ್ಳೋದು ಅಂತ ಏನೋ ಒಂದು ಶಾಪ ಹಾಕೊಂಡು ಮೂಗಿಗೆ ಕೈ ಹಿಡ್ಕೊತಾನೆ. ಏನೋ ಅಪ್ಪ ಹೇಳಿದ್ದಾನೆ, ಆ ಕಡೆಗೆ ಅಪ್ಪನ ಎದುರಿಗಾದ್ರೂ ಮೂಗು ಹಿಡ್ಕೋಬೇಕಲ್ಲ. ಅವನು ಆಚೆ ಹೋದ್ಮೇಲೆ ತೆಗಿಯುವ. ಅದೇ ಇವತ್ತು ಉಳಿದಿರೋದು ಹೀಗೆ. ನಂಬಿಕೆ ಹುಟ್ಟುವಂತಹ ಕ್ರಿಯೆ ದೊಡ್ಡವರಿಂದ ಆಗ್ತಾ ಇಲ್ಲ. ದೊಡ್ಡವರ ಮಕ್ಕಳ ನಂಬಿಕೆಯನ್ನು ನಾಶ ಮಾಡ್ತಾ ಇದ್ದಾರೆ. ಅವ್ರು ಮೂಗಿ ಕೈ ಹಿಡಿದಿದ್ರೆ, ಮೂಗಿ ಕೈ ಹಿಡಿದಿದ್ರೆ ಹಾಳ ಹೋಗ್ತೀಯ ಅಂತ. ಅದೇ ಯಾಕೆ ಹಾಳಾಗಬೇಕು? ಮೂಗಿ ಕೈ ಹಿಡಿದ್ರೆ ಏನು ಉಪಯೋಗ ಅಂತ ಹೇಳೋಲ್ಲ. ಮೂಗಿನ ಕೈ ಹಿಡಿದಿದ್ರೆ ನರಕಕ್ಕೆ ಹೋಗ್ತೀಯ ಅಂತ. ಒಳ್ಳೇದು, ನಾವು ಅಲ್ಲಿಗೆ ಹೋಗ್ತಾ ಇಲ್ಲಿ. ಅದು ನಿಮ್ಮ ಖಾತೆ ಇಲ್ಲ ಅಲ್ವ? ಮೂಗಿಗೆ ಕೈ ಹಿಡಿಯುವುದಲ್ಲ ಪ್ರಾಣಾಯಾಮ ಅಂದರೆ. ನಮ್ಮ ಬದುಕು ಅಂದರೆ ಉಸಿರಾಟ ಇಲ್ಲದೆ ಬದುಕಿಲ್ಲ. ಅದನ್ನು ಪರ್ಫೆಕ್ಟ್ ರೆಗ್ಯುಲೇಷನ್ ಆಫ್ ಬ್ರೀದಿಂಗ್ ಈಸ್ ಪ್ರಾಣಾಯಾಮ. ಹಾಗಾದರೆ ಅದು ಇಷ್ಟು ಗೊತ್ತಿದ್ದರೆ ಪ್ರಾಣಾಯಾಮ ಯಾಕೆ ಅಂತ ಯಾರ ಕೇಳ್ತಿದ್ದೀರ? ನೀವು ಎಷ್ಟು ಹೊತ್ತು ಕುಂಭಕ ಮಾಡಿದಿರೋ ಅಷ್ಟು ಆಯುಸ್ಸು ಜಾಸ್ತಿ ಆಗುತ್ತೆ. ಯಾಕೆಂದರೆ ಅಷ್ಟು ಬ್ರೀದಿಂಗ್ ಲೆಕ್ಕ ಒಳಗಿನ ಸ್ಟಾಪ್ ಆಯ್ತಲ್ಲ, ಗಡಿಯಾರ ನಿಂತ ಹಾಗೆ. ಅದು ಎಷ್ಟು ನಿಧಾನವಾಗಿ ಶ್ವಾಸ ಮಾಡಿರೋ ಅಷ್ಟು ಆಯುಸ್ಸು ಜಾಸ್ತಿ ಆಗುತ್ತೆ. ಎಷ್ಟು ಹೊತ್ತು ಶ್ವಾಸ ನಿರೋಧ ಮಾಡಿದರೋ ಅಷ್ಟು ಆಯುಸ್ಸು ಜಾಸ್ತಿ ಆಗುತ್ತೆ. ಆಮೇಲೆ ಶ್ವಾಸದ ರೆಗ್ಯುಲೇಷನ್ನಿಂದ ರೋಗ ನಿರೋಧ ಆಗುತ್ತೆ. ಹಾಗಾಗಿ ಅದರ ಹಿಂದೆ ಬರೀ ಧಾರ್ಮಿಕ ಕ್ರಿಯೆಯಲ್ಲ, ನಮ್ಮ ಹೆಲ್ತ್ ಇಂಪ್ರೂವ್ ಮಾಡತಕ್ಕಂಥ ಆರೋಗ್ಯಕಾರಕವಾದ ಅಂಶ ಇದೆ. ನಾವು ಚೆನ್ನಾಗಿ ಪ್ರಾಣಾಯಾಮ ಮಾಡಿದ್ರೆ ಹೆಚ್ಚು ಕಾಲ ಬದುಕ್ತೇವೆ. ಇದು ಗೊತ್ತಿದ್ದರೆ ನಾವು ಪ್ರಾಣಾಯಾಮ ಯಾಕೆ ಮಾಡಬೇಕು ಅಂತ ಯಾವ ಹುಡುಗರು ಕೇಳ್ತಿರ್ಲಿಲ್ಲ. ಹೀಗೆ ನಾವು ಯಾವುದೇ ಒಂದು ಧಾರ್ಮಿಕ ಕ್ರಿಯೆಯಲ್ಲಿ ಇರತಕ್ಕಂಥ ರೀಸನಿಂಗ್, ಅದು ಯಾಕೆ ಮಾಡ್ತಿದ್ದರು ಹಿಂದಿನವರು, ಅದರ ಹಿಂದೆ ಇರ್ತಕ್ಕಂಥ ವಿಜ್ಞಾನ ಏನು? ದೊಡ್ಡ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾಭ್ಯತೆ ಶುದ್ಧ ತತ್ವಾ. ವೇದಾಂತ ಅನ್ನೋದು ದೊಡ್ಡ ವಿಜ್ಞಾನ ಅಂತ. ಅದರ ಹಿಂದೆ ಇರ್ತಕ್ಕಂಥ ಆ ಸೈಂಟಿಫಿಕ್ ಆಗಿರ್ತಕ್ಕ ಕಾನ್ಸೆಪ್ಟ್ ಏನು, ಅದನ್ನು ನಾವು ತಿರುಗಿ ಹೇಳಬೇಕು. ಅದು ವೇದಾಂತ. ಹೊರತು ಹಾಗೆ ಮಾಡದಿದ್ದರೆ ನರಕಾದ್ಯ ಅನರ್ಥ ಆಗುತ್ತೆ ಅಂತ ಹೆದರಿಸೋದಲ್ಲ. ಹೆಣ್ಮಕ್ಕಳಿಗಂತೂ ಹೆದರಿ ಕೂಡ್ಲಿಕ್ಕೂ ಇಲ್ಲ, ನಿಲ್ಲಿಕ್ಕೂ ಇಲ್ಲ, ಗಾಬರಿ ಮಾಡಿಬಿಡ್ತಾರೆ. ಬೆಂಗಳೂರಿನಲ್ಲಿ ನನಗೆ ದಿಗ್ಭ್ರಮೆ ಹೋಯಿತು. ಹೆಣ್ಮಕ್ಕಳು ವಿಷ್ಣು ಸಹಸ್ರನಾಮ ಹೇಳಬಾರ್ದು. ಯಾಕೆ ದೇವರ ನಾಮ ಹೇಳಬಾರ್ದು? ಅವರು ಹೆಣ್ಮಕ್ಕಳು ವಾಯುಸ್ತುತಿ ಹೇಳಬಾರ್ದು.
ಮತ್ತೇನು ಮಾಡಬೇಕು? ಬರೀ ಅಡಿಗೆ ಮಾಡಬೇಕು, ಬಡಿಸ್ಬೇಕು, ಏನು ಮಾಡಬಾರ್ದು. ಅಲ್ಲ, ವಿಷ್ಣು ಸಹಸ್ರನಾಮ ಗಂಡಸರು ಹೇಳ್ಬಾರ್ದು. ಹಾಗಾದ್ರೆ ಅವ್ರಿಗೇನು ಅಧಿಕಾರ ಇದೆ ಹೇಳಲಿಕ್ಕೆ? ದೇವ್ರನ್ನ ಉಚ್ಚಾರ ಮಾಡುವಂಥ ಸ್ವಚ್ಛ ಉಚ್ಚಾರ ಮಾಡಲಿಕ್ಕೆ ಗಂಡಸರು ಏನು ಹೇಳಿ ಇರ್ತೇವೆ? ಹೆಣ್ಮಕ್ಕಳು ವಿಷ್ಣು ಸಹಸ್ರನಾಮ ಹೇಳಬಾರ್ದು ಅಂತ ಹೇಳೋರು ಅಷ್ಟು ಜನ ದೇವರನಾಮ ಹೇಳುವುದನ್ನು ತಪ್ಪಿಸಿದ ಪಾಪಿಗಳಲ್ವ? ಆ ಹೆಚ್ಚು ಎಲ್ಲ ಧರ್ಮದ ಹೆಸರಲ್ಲಿ ಈಗ ನಡೀತಾ ಇರೋದು ಇಂಥ ಮೂರ್ಖತನಗಳು. ಅದನ್ನು ಹೇಳಬಾರ್ದು. ಯಾಕೆ ಮಹಾಭಾರತ ಏನು ಹೇಳ್ತದೆ ಗೊತ್ತಾ? ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತವೀನ ಶ್ರುತಿಗೋಚರ ಇತಿ ಭಾರತಮಾಖ್ಯಾನಂ. ಹೆಣ್ಮಕ್ಕಳಿಗೆ ಮತ್ತು ವೇದ ಓದುವ ಅಧಿಕಾರ ಇಲ್ಲದ ಎಲ್ಲ ಜನರಿಗೂ ಉಪಯೋಗ ಆಗಲಿ ಅಂತ ಮಹಾಭಾರತ ರಚನೆ ಮಾಡಿದ್ರು. ಬಟ್ ಅದರಲ್ಲಿರುವ ವಿಶ್ವಾಸ ಹೆಣ್ಮಕ್ಳು ಹೇಳಬಾರ್ದು. ಏನರ್ಥ ಇದೆ? ನಿಮಗೆ ಸತ್ಯ ಹೇಳಬೇಕು ಅಂದರೆ ಇದರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಹೇಳಬಹುದು, ಎಲ್ಲ ಜಾತಿಯವರು ಹೇಳ್ಬೋದು. ಯಾಕೆಂದರೆ ಶೂದ್ರ ಸುಖಮವ ಪುಣ್ಯ ಅದರಲ್ಲೇ ಇದೆ. ಇದನ್ನು ಶೂದ್ರ ಓದಿದ್ರು ಅದನ್ನು ಶ್ರೇಯಸ್ ಆಗುತ್ತೆ. ಅದು ಯಾರೂ ಅದನ್ನು ನಿಷೇಧ ಇಲ್ಲ. ಆದರೆ ಒಂದು ಶಂಕರಾಚಾರ್ಯರ ಹೆಸರಿನಲ್ಲಿ, ಅದು ಅವರು ಬಡಿದ್ದು ಹೌದೌದು ಗೊತ್ತಿಲ್ಲ, ವಿಷ್ಣು ಸಹಸ್ರನಾಮಕ್ಕೆ ಒಂದು ವ್ಯಾಖ್ಯಾನ ಇದೆ. ಅದರಲ್ಲಿ ಒಂದು ಪ್ರಮಾದ ಇದೆ. ಏನಂದರೆ ಶೂದ್ರ ಸುಖಮಾಪನೆ ಎಂಬಲ್ಲಿ ಅನ್ಯೈಹಿ ಪಾಠಯಿತ್ವ ಇತ್ಯರ್ಥ ಅಂತ ಬರೆದ್ರು. ಶೂದ್ರನಿಗೂ ಸುಖ ಆಗತ್ತೆ ಯಾರಿಗೆ ಬೇರೆ ಬ್ರಾಹ್ಮಣರನ್ನು ಹೇಳಿಸಿದ್ರೆ ಅಂತ. ಅಲ್ಲಿ ತಪ್ಪಾಯಿತು, ಅದು ಇಲ್ಲ ಎಲ್ಲಿಯೂ ಕೂಡ. ಅದನ್ನ ಶಂಕರರು ಹೇಳಿದ್ದನ್ನ ಮಾಧವರು ಫಾಲೋ ಮಾಡಿದ್ರು. ಮಧ್ವಾಚಾರ್ಯರು ಎಲ್ಲ ಹೇಳಲಿಲ್ಲ. ಅವ್ರು ಎಲ್ಲ ಹೆಣ್ಮಕ್ಳಿಗೂ ಇದು ಮಹಾಭಾರತ ಓದುವ ಅಧಿಕಾರ ಇದೆ, ಎಲ್ಲ ಸ್ತೋತ್ರ ಹೇಳುವ ಅಧಿಕಾರ ಇದೆ ಅಂತ ಹೇಳಿದ್ರು. ಅಷ್ಟು ಹೇಳಿದ್ರು ಮಾಧವರಿಗೆ ಅರ್ಥ ಆಗಲಿಲ್ಲ. ಇವ್ರು ಬೇರೆ ಮುರಾರೇ ತೃತೀಯಪ್ಪ ಅಂತ ಮಧ್ವಾಚಾರ್ಯ ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನಮ್ಮ ಮೂಢನಂಬಿಕೆ ನಮ್ಮ ಸಿದ್ಧಾಂತ. ಯಾಕೆಂದ್ರೆ ಶಂಕರಾಚಾರ್ಯ ಹೇಳಿದ್ದನ್ನು ಶಂಕರಾಚಾರ್ಯ ಫಾಲೋ ಮಾಡ್ತಾ ಇಲ್ಲ, ರಾಮಾನುಜಾಚಾರ್ಯ ಹೇಳಿದ್ದನ್ನು ರಾಮಾನುಜಾಚಾರ್ಯ ಫಾಲೋ ಮಾಡ್ತಾ ಇಲ್ಲ, ಮಧ್ವಾಚಾರ್ಯ ಹೇಳಿದ್ದನ್ನು ಮಾಧ್ವರು ಫಾಲೋ ಮಾಡ್ತಾ ಇಲ್ಲ. ಮಾಧ್ವ ಮಠಗಳು ಕೂಡ ಅವರವರ ದುರಾಗ್ರಹವೇ ಅವರ ಸಂಪ್ರದಾಯ ಹೊರತು ಮಧ್ವ ಸಿದ್ಧಾಂತ ಅಲ್ಲ. ಹಾಗಾಗಿ ನಮ್ಮ ಜನ 3 ಸಿದ್ಧಾಂತಗಳ ಬಗ್ಗೆಯೂ ಎಚ್ಚರ ಆಗಬೇಕು. ಅದು ಏನು ಸಿದ್ಧಾಂತದಲ್ಲಿ ಅವರು ಏನು ನಿಜವಾಗಿ ಹೇಳಿದ್ದಾರೆ, ಅದರ ಬೆಳವಣಿಗೆ ಏನು, ಅದನ್ನು ತಿಳ್ಕೊಂಡು ಅರಿತು ನಮ್ಮ ದಾರಿ ಯಾವುದು ಅಂತ ನಾವು ಕೊಂಡುಕೊಳ್ಳಬೇಕು. ಅಂಥ ಒಂದು ವಾತಾವರಣ, ಚಿಂತನೆ ನಿತ್ಯ ದಿನದಿಂದ ದಿನಕ್ಕೆ ಬೆಳೆಯಲಿ ಅಂತ ಹಾರೈಸ್ತಾ ಇವತ್ತಿನ ಈ ಪ್ರಸ್ತಾವನೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನಾವು 8 ಗಂಟೆಗೆ ಸೇರಿದಾಗ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.